ನಮಸ್ಕಾರ 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 ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ನಿಮಗೆ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇವತ್ತಿನಿಂದ ದೀಪಾವಳಿ ಹಬ್ಬ ಶುರುವಾಗಿದೆ. ಜಿ ಕನ್ನಡದ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ವಿಶೇಷ, ಏನೇನು ಅಡುಗೆಗಳನ್ನ ಮಾಡಿಸ್ತಾ ಇದ್ದೀರಾ? ವೈವಿಧ್ಯಮಯ ಅಡುಗೆಗಳಿಗೋಸ್ಕರ ನಮ್ಮ ಒಗ್ಗರಣೆ ಬಿ ಕಾರ್ಯಕ್ರಮ ಸೋಮವಾರದಿಂದ ಶುಕ್ರವಾರ ತನಕ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ವೆಜ್ಜು, ನಾನ್ ವೆಜ್ಜು, ಸ್ವೀಟ್ಸು ಎಲ್ಲ ಥರ ಅಡುಗೆಗಳನ್ನು ತೋರಿಸುವಂಥ ಏಕೈಕ ಕಾರ್ಯಕ್ರಮ ನಮ್ಮ ಒಗ್ಗರಣೆ ಬಿ ಕಾರ್ಯಕ್ರಮ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ದೀಪಾವಳಿಯ ಶುಭಾಶಯಗಳು. ಏನು ವಿಶೇಷ ಮುರಳಿಯವರೇ ದೀಪಾವಳಿಗೆ ಇವತ್ತು ನಾಳೆ ನಾಡಿದ್ದು 3 ದಿನ ಭರ್ಜರಿಯಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತೀವಿ. ಯಾಕಂದರೆ ನಾವು ತೋರಿಸೋಂಥ ಅಡುಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕು, ನೀವು ಕೂಡ ಇಷ್ಟಪಡಬೇಕು ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಯಾರು ಬರ್ತಾ ಇದ್ದಾರೆ ಮುರಳಿಯವರೇ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ ಮೇಡಮ್. ಹಬ್ಬ ಜೋರು ಅಂತ ಕಾಣುತ್ತೆ. ಹ್ಯಾಪಿ ದೀಪಾವಳಿ. ನಿಮ್ಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೋಸ್ಕರ ಕಾಯ್ತಾ ಇದಾರೆ ಎಲ್ಲಾ ಜನಗಳು. ನಮ್ಮ ವೀಕ್ಷಕರಿಗೂ ಹೇಳ್ಬಿಡೋಣ, ಹೇಳ್ಬಿಡಿ. ಎಲ್ಲಾ ಜಿ ಕನ್ನಡದ ವೀಕ್ಷಕರಿಗೂ ಹ್ಯಾಪಿ ದೀಪಾವಳಿ. ಓಕೆ, ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಈ ತರ ಹೇಳಬಾರ್ದು, ಒಳ್ಳೆ ಅಡಿಗೆ ಕೊಟ್ಟು ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ ಅಡಿಗೆ ಮಾಡ್ತಾ ಇದೀವಿ ಇವತ್ತು? ಹಬ್ಬ ಅಂದ್ರೆ ಒಂದು ರೈಸ್ ಐಟಮ್ ಇರಲೇಬೇಕು. ಎಸ್. ಮತ್ತೆ ಬೇಗ ಆಗಂತದ್ದು. ಎಸ್. ಸೊ ಜೀರಾ ರೈಸ್ ವಿತ್ ದಾಲ್ ಫ್ರೈ ಮಾಡ್ತಾ ಇದ್ದೇನೆ. ಜೀರಾ ರೈಸ್ ವಿತ್ ದಾಲ್ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ ಮೇಡಮ್? ಜೀರಾ ರೈಸ್ ದಾಲ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ತೊಗರಿಬೇಳೆ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಂತ್ಯ, ಜೀರಿಗೆ, ಸಾಸಿವೆ, ಇಂಗು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಒಣಮೆಣಸಿನಕಾಯಿ, ಉಪ್ಪು, ತುಪ್ಪ, ಎಣ್ಣೆ. ಫಸ್ಟ್ ಈಗ ಜೀರಾ ರೈಸ್ ಮಾಡಕ್ಕೆ ಕುಕ್ಕರ್ ಇಟ್ಟು. ಎಸ್ ಮೇಡಮ್. ಜೀರಾ ರೈಸು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ಒಳಗೇನು ಒಂಥರ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕ ಖಾರ ಇರಲ್ಲ, ಒಂಥರ ಮೈಲ್ಡ್ ಆಗಿ ಇರುವಂತ ಒಂದು ಒಳ್ಳೆ ರೈಸ್ ಬಾತ್ ಅದು. ಜೊತೆಗೆ ಅದಕ್ಕೆ ಆ ದಾಲ್ ಫ್ರೈನ ಪಕ್ಕದಲ್ಲಿ ಹಾಕೊಂಡು ಬಾರಿಸ್ಬಿಟ್ರಂತೂ ಏನು ಒಂದು ಲಕ್ಷ್ಮಿ ಅಟ್ಟಮ್ಮ ಮುಡ್ದಂಗೆ ಆಗ್ಬಿಡುತ್ತೆ. ಅದ್ಭುತವಾಗಿರುತ್ತೆ. ದೀಪಾವಳಿ ಶುರು ಆಗಿದೆ. ಈ ದೀಪಾವಳಿಯ ವಿಶೇಷದಲ್ಲಿ, ಈ ವಿಶೇಷ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ ಮೇಡಮ್, ಕುಕ್ಕರ್ ಇಟ್ಟಾಯ್ತು ಮೇಡಮ್. ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಹಬ್ಬ ಅಲ್ಲ? ಎಸ್ ಮೇಡಮ್. ತುಪ್ಪ ಎಷ್ಟಾಗ್ತರು ನೀವು ಕೇಳೋದಿಲ್ಲ? ನಾವು ಕೇಳಲ್ಲ ಮೇಡಮ್. ಕೃಷ್ಣ ಗೀವರೇ ಕೇಳಿಲ್ಲ, ನಾನು ಹೆಂಗ್ ಮೇಡಮ್ ಕೇಳಕ್ಕಾಗುತ್ತೆ? ಓಕೆ. ಇದು ಬಾಸ್ಮತಿ ಅಕ್ಕಿ. ಓಕೆ. ಅರ್ಧ ಗಂಟೆ ನೆನಿಬೇಕು, ಅವಾಗ ಅನ್ನ ನಮ್ಗೆ ಚೆನ್ನಾಗಿ ಆಗುತ್ತೆ. ಓಕೆ. ನೆನ್ಸಿರೋಂಥದ್ದು ಬಾಸ್ಮತಿ ಅಕ್ಕಿ ಅರ್ಧ ಗಂಟೆ. 1 ಕಪ್ ಅಷ್ಟು ನೆನ್ಸಿಟ್ಟಿದ್ದೀನಿ. ಎಸ್ ಮೇಡಮ್. ಒಳ್ಳೆ ಜೀರಾ ರೈಸು 1 ಕಪ್ಪು, ಒಂದು ಅರ್ಧ ಕಪ್, 3/4 ಕಪ್ಪಷ್ಟು ಒಳ್ಳೆ ಒಂದು ದಾಲು, 1-2 ಪಲ್ಯ, ಒಂದೇ ಒಂದು ಸಿಂಗಲ್ ಫುಲ್ಕ ಇದ್ಬಿಟ್ರೆ ಹಬ್ಬ ಮುಗಿದೋಯ್ತು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಂದೇ ಒಂದು ಪೀಸ್ ಚಕ್ಕೆ, ಜಸ್ಟ್ ಫ್ಲೇವರ್ಗೆ, ಜಾಸ್ತಿ ಹಾಕ್ಬಾರ್ದು ಜೀರಾ ರೈಸ್ಗೆ. 2 ಲವಂಗ, 1-2-3 ಏಲಕ್ಕಿ. ಓಕೆ. 3 ಏಲಕ್ಕಿ, 2 ಲವಂಗ, 1 ಚಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮೇನ್ ಇಂಗ್ರೀಡಿಯೆಂಟು ಜೀರಿಗೆ. ಎಸ್. ಆಹಾ. ಆಮೇಲೆ ಬಾಸ್ಮತಿ ಅಕ್ಕಿ ನೆನ್ಸಿರೋಂಥದ್ದು. ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅಕ್ಕಿನ. ಓಕೆ ಮೇಡಮ್. ನೀರಿಗೆ ಹಾಕಂಗಿಲ್ವಾ? ಹಾಕೋಣ. ಇವಾಗ ನೋಡಿ ಹೆಂಗೆ ಘಮ ಬರ್ತಾ ಇದೆ ಅಕ್ಕಿನ. ಬರ್ತಾ ಇದೆ. ಜಾಸ್ತಿ ತಿರುಗಿಸೋದು ಬೇಡ ಅಕ್ಕಿ. ಸ್ವಲ್ಪ ಉಪ್ಪು ಹಾಕೋಣ. ಓಕೆ. ಆಮೇಲೆ ನೀರು. ಇಷ್ಟೇನ ಜೀರಾ ರೈಸ್? ಅಷ್ಟೇ. ಇದೇನ್ರಿ ಸಖತ್ತಾಗಿರೋ ದೊಡ್ಡದಾಗಿ ಬರ್ಕೋಬೇಕು ಅಂತ ಎಲ್ಲ ಬುಕ್ ಇಟ್ಕೊಂಡು ಕೂತವ್ರೆ, ನೀವು ಇಷ್ಟೇ ಮುಗಿಸ್ಬಿಡ್ತಾ ಇದ್ದೀರಾ? ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲಿ ನಾನು 1 ಕಪ್ಗೆ 1.5 ಹಾಕ್ತೀನಿ. ಓಕೆ. ಸ್ವಲ್ಪ ನಮ್ಗೆ ಬಿಡಿ ಬಿಡಿ ಆಗಿದ್ರೆ ಜೀರಾ ರೈಸ್ ಚೆನ್ನಾಗಿರುತ್ತೆ. 1:2 ಬೇಡ. ಓಕೆ. ಜಸ್ಟ್ 1 ವಿಸಿಲ್ ಸಾಕು. 1 ವಿಸಿಲ್ ಸಾಕಾ? ಸಾಕು. 1-2 ನಿಮಿಷ ಸಿಮ್ಮಲ್ಲಿ ಇಟ್ರೆ ಆಗಿರುತ್ತೆ. ಓಹೋ, ಏನ್ರಿ ಇಷ್ಟೊಂದು ಈಸಿ ಎಲ್ಲ ಕಲ್ತ್ಕೊಂಡಿದ್ದೀರಾ ಸುಚಿತಾ ಅವ್ರಿ ನೀವು? ಜೀರಾ ರೈಸ್ ಸಿಂಪಲ್, ಅದಕ್ಕೆ ದಾಲ್ ಫ್ರೈ ಇದ್ದಾಗ ಕಾಂಬಿನೇಷನ್ ಚೆನ್ನಾಗಿರುತ್ತಾ? ಹೌದು. ಹಬ್ಬದಲ್ಲಿ ಎಲ್ಲ ಬೇಗ ಆಗಂತ ತೋರಿಸ್ಬೇಕು. ಓಕೆ. ಮತ್ತೆ ತುಂಬಾ ಮಸಾಲೆ
ಸ್ಪೈಸಿ ಬಾತ್ ಎಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ. ಓಕೆ ಈ ದೀಪಾವಳಿಗೆ ಲೈಟ್ ಆಗಿರೋಂಥ ಜೀರಾ ರೈಸ್ ಮತ್ತೆ ದಾಲ್ ಫ್ರೈ. ಓಕೆ ಎಷ್ಟು ವಿಷಲ್ ಕೂಗಿಸ್ಬೇಕು? ಒಂದೇ ವಿಷಲ್? ಒಂದೇ ಸಾಕು. ಮಸಾಲೆ ಒಂದು ವಿಷಲ್ ಕೂರೊಳಗೆ ನೀವು ದಾಲ್ ಫ್ರೈ ಮಾಡ್ಬೇಕು. ಮಾಡ್ಬಿಡ್ತೇನೆ. ಓಕೆ, ಮುಚ್ಬಿಡ್ಲಾ? ಹೌದು. ಹಾಕಾಯ್ತು. ಅದೇ ಆ ಕಡೆ ಇಟ್ಬಿಡಿ, ದಾಲ್ಗೆ ಈ ಕಡೆ ಇಟ್ಕೋಬೇಕಾಗುತ್ತೆ. ಓಕೆ, ಕುಕ್ಕರ್ ಈ ಕಡೆ ಇಟ್ಕೊಳ್ತಾ ಇದೀವಿ. ಇವಾಗ ಏನು ಕೊಡ್ಲಿ ಇಲ್ಲಿಗೆ? ದಾಲ್ ಮಾಡಕ್ಕೆ ರೆಡಿ ಮೇಡಮ್. ಏನ್ ಹಾಕ್ಬೇಕು ಹೇಳಿ? ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಲ್ಲಿ 1 ಕಪ್ ಬೇಳೆ, ಎಷ್ಟು ತೊಗರಿ ಬೇಳೆ. ಓಕೆ. ಸ್ವಲ್ಪ ಹೊತ್ತು ನೆನೆಸಿಟ್ರೆ ಬೇಳೆ ಬೇಗ ಬೇಯುತ್ತೆ. ನೀರಲ್ಲಿ ನೆನೆಸಿ ಒಂದ್ ಸ್ವಲ್ಪ ಅರಿಶಿನದ ಪುಡಿ, ಒಂಚೂರು 1-2 ತೊಟ್ಟು ಎಣ್ಣೆ ಹಾಕಿ ಬೇಯಿಸಿಟ್ಟಿರೋಂಥದ್ದು. ಬೇಯಿಸ್ಬಿಟ್ಟಿದ್ದೀರಾ? ಹಾ, ಮ್ಯಾಶ್ ಆಗಿ ಫುಲ್ ಬೆಂದೋಗ್ಬೇಕು ದಾಲ್, ಅವಾಗ ನಮಗೆ ಚೆನ್ನಾಗಿರುತ್ತೆ ದಾಲ್ ಫ್ರೈಗೆ. ದಾಲ್ನ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದೀರಾ, ಒಂದು 4 ವಿಷಲ್ ಕೂಗಿಸ್ಬಿಟ್ಟಿದ್ದೀರಾ? ಹೌದೌದು. ಕುಕ್ಕರ್ಲಾರೆ 4 ವಿಷಲ್ ಹಂಗೆ ಚೆನ್ನಾಗಿ ಬೇಯಿಸಿ ಮೊಸರು ತರ ಬೇಯಿಸ್ಬಿಡ್ರಿ. ಓಕೆ, ಎಲ್ಲರೂ ಕುಕ್ಕರಲ್ಲೇ ಬೇಯಿಸೋದು ಈಗ. ಓಕೆ. ಕುಕ್ಕರಲ್ಲಿ 3 to 4 ವಿಸಲ್ಸ್, ಒಂದ್ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಬೇಯಿಸಿರೋಂಥದ್ದು. ಇಲ್ಲಿ ಬರೀ ತೊಗರಿ ಬೇಳೆ ತಗೊಂಡಿದ್ದೀನಿ. ಓಕೆ. ಬೇರೆ ಬೇಳೆಗಳು ಸಹ ತಗೋಬಹುದು, ಹೆಸರು ಬೇಳೆ ಮತ್ತೆ ಮಸೂರ್ ದಾಲ್ ಏನಿದೆ ಎಲ್ಲ ಮಿಕ್ಸ್ ಮಾಡಿ ಸಹ ಮಾಡಿದಾಗ ರುಚಿ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಅಂದ್ರೆ ಈ ಜೀರಾ ರೈಸ್ಗೆ ಆ ದಾಲ್ ಫ್ರೈ ಒಳ್ಳೆ ಕಾಂಬಿನೇಷನ್. ಹೌದು ಹೌದು. ಮಾಡಿ. ಸಾಸಿವೆ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಜೀರಿಗೆ 1-2 ಹಿಂಗ್ ಹಾಕೋಣ. ಎಸ್. 2 ಒಣಮೆಣಸಿನ್ಕಾಯಿ. ಓಕೆ. ಬಟ್ ನನ್ಗಂತೂ ಒಂದು ವಿಷಯ ಸುಜಿತಾ, ಇಷ್ಟೇನಾ ಜೀರಾ ರೈಸ್ ಅಂದ್ರೆ? ಹೌದು, ಅಷ್ಟೇ. ಅಯ್ಯಯ್ಯೋ, ನಾವು ಬಹಳ ಜನ ಮೋಸ ಮಾಡ್ತಾ ಇದ್ವಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಇದು ಚೆನ್ನಾಗಿ ಜಜ್ಜಿರೋಂಥದ್ದು. ಎಸ್. ಓಹೋ. ಈರುಳ್ಳಿ ಹಾಕೋಣ. ಎಸ್ ಮೇಡಮ್. ಈರುಳ್ಳಿ ಬ್ರೌನ್ ಎಲ್ಲ ಹಾಕೋದ್ ಬೇಡ, ಸಿಗ್ಬೇಕು ಸ್ವಲ್ಪ. ದಾಲ್ 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 ಹೌದು, ಕಲರ್ ಚೇಂಜ್ ಬಟ್ ಈ ದಾಲು ಫುಲ್ಕಾಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತಲ್ಲ, ಮ್ಯಾಚ್ ಆಗುತ್ತೆ. ಟೊಮೆಟೊ ಹಾಕೋಣ. ಎಸ್ ಮೇಡಮ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರಿಶಿನ ಪುಡಿಯನ್ನು ನಾವು ಬಳಸ್ತಾ ಇದೀವಿ. ಸ್ವಲ್ಪ, ಯಾಕಂದ್ರೆ ಬೇಳೆಗೂ ಹಾಕಿದೀವಿ, ಸಾಕು. ಹಾಕ್ಬಿಡ್ಲಾ? ಚೂರು ಉಪ್ಪು ಹಾಕೋಣ, ಯಾಕಂದ್ರೆ ಬೇಗ ಬೇಯುತ್ತೆ. ಪೂರ್ತಿಯಾಗಿ ಉಪ್ಪೇಡ. ಮತ್ತೆ ಹಾಕೋಣ, ಬೇಳೆ ಹಾಕಿದ್ಮೇಲೆ ಸ್ವಲ್ಪ. ಟೊಮೆಟೊ ಸಣ್ಣಗೆ ಹೆಚ್ಕೊಂಡಾಗ ಬೇಗ ಬೇಯುತ್ತೆ ನಮಗೆ. ಎಸ್ ಮೇಡಮ್. ಮತ್ತೆ ಏನೇನು ಸ್ವೀಟ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಸರಿ ಹಬ್ಬ ಜೋರ? ಸ್ವೀಟ್ ಅಂದರೆ ದೀಪಾವಳಿಗೆ ಕಜಾಯನೇ ಮೇನು. ಖಾರದ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀವಿ. ಸಾಕು ಸಾಕು, ಜಾಸ್ತಿ ಖಾರದ ಪುಡಿ ಬೇಡ, ಲೈಟಾಗಿ ಹಾಕೋಬೇಕಾಗುತ್ತೆ ದಾಲ್ ಫ್ರೈಗೆ. ಓಕೆ. ತುಂಬಾ ಯೂಶಲಿ ಬೇರೆ ಗ್ರೇವಿಗೆಲ್ಲ ಬಟ್ ನೀವು ಎಷ್ಟು ಹಾಕಿರೋ ಅದು ಖಾರ ಬರಲ್ಲ ರೀ ದಾಲ್ ಫ್ರೈ, ನನಗೆ ಗೊತ್ತಿದೆ. ಸ್ವಲ್ಪ ಧನಿಯಾ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಧನಿಯಾ ಪುಡಿ ಸಾಕಲ್ಲ? ಸಾಕು. ಹಾಕೋಬೋದ ದಾಲ್ನ? ಬೇಯಿಸಿರಂತ ಬೇಳೆ. ದಾಲು ಚೆನ್ನಾಗಿ ಪೇಸ್ಟ್ ಆಗ್ಬಿಟ್ಟಿದೆ. ಹಿಂಗಿರ್ಬೇಕಲ್ಲ? ಹೌದು. ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಓಕೆ. ಎಸ್, ನನಗೆ ಈ ಯೆಲ್ಲೋ ದಾಲ್ ತುಂಬ ಇಷ್ಟ. ಕೆಂಪು ದಾಲು, ಆ ಹಸಿರು ಕಲರ್ ದಾಲ್ಗಿಂತ ಈ ದಾಲು ಒಳ್ಳೆ ರುಚಿ ಕೊಡುತ್ತೆ ನಮ್ಮ ಜೀರಾ ರೈಸ್ಗೆ. ತುಂಬಾ ಬೇಳೆ ಆಮೇಲೆ ಗಟ್ಟಿ ಬಂದ್ಬಿಡುತ್ತೆ. ಓಕೆ. ಸ್ವಲ್ಪ ನೀರು ನೋಡ್ಕೊಂಡು ಆ್ಯಡ್ ಮಾಡ್ತೀವಿ. ಎಸ್ ಮೇಡಮ್. ಈ ದಾಲು ತುಂಬ ಉಪಯೋಗಕ್ಕೆ ಬರುತ್ತೆ. ವೈಟ್ ರೈಸ್ಗೆ, ಚಪಾತಿಗೆ, ಪೂರಿಗೆ, ತುಂಬ ಜನ ದೋಸೆಗೂ ಇದನ್ನು ಮಾಡ್ಕೊಳ್ತಾರೆ. ನಾನು ತಿಂದಿದ್ದೀನಿ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಒಳ್ಳೆ ದಾಲಿದು, ಬೇಗ ಆಗುವಂಥದ್ದು, ಅತ್ಯಂತ ರುಚಿಯಾಗಿರುವಂಥ ದಾಲಿದು. ಇನ್ನು ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಮೇಡಮ್. ರೆಡಿ ಆಗೋಯ್ತಾ? ಇನ್ನ ಅನ್ನ ರೆಡಿ ಆಗಿಲ್ಲ? ಆಗುತ್ತೆ. ಏನು ಮೇಡಮ್ ಇಷ್ಟೊಂದು ಫಾಸ್ಟಾಗಿ ಹೇಳ್ಕೊಡ್ತೀರಾ ನಮ್ಗೆ ನೀವು? ಬೇಗ ನೋಡ್ಕೊಳ್ಳಿ, ಪಟಾಪಟ್ ಅಂತ ಶುರು ಮಾಡ್ಕೊಳ್ಳಿ. ನರಕ ಚತುರ್ದಶಿ ಶುರು ಆಗಿದೆ. ಅಡುಗೆ ಕೂಡ ನಮ್ಮದು ಮುಗಿಯೋಷ್ಟೊಳಗೆ, ಅಂದರೆ ಶುರು ಆಗಿದೆ, ಮುಗಿಯೋಷ್ಟೊಳಗೆ ನಿಮ್ಮ ಅಡುಗೆ ಶುರು ಆಗಬೇಕು. ಯಾಕಂದರೆ ಎಲ್ಲ ಅಟ್ಲೀಸ್ಟ್ ಹಬ್ಬದ ದಿನ ಒಂದು ಸ್ವಲ್ಪ ಬೇಗ ಊಟ ಮಾಡ್ತಾರೆ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, 1-2. ಯಾಕ್ರಿ, ಚೆನ್ನಾಗಿರುತ್ತೆ. ಸಾಕು, ಇದು ತುಂಬಾ ಏನ್ ಹಾಕಿದ್ರು ಖಾರ ಬರಲ್ಲಮ್ಮ, ಅದು ಆ ಬೇಳೆ ಗುಣನೇ ಹಂಗೆ. ಏನಾಕ್ಲಿ? ಗರಂ ಮಸಾಲ ಸ್ವಲ್ಪ. ರವಿ ಅವರ ಗರಂ ಮಸಾಲಾನೇ ಕೊಡ್ತೀನಿ ನಿಮಗೆ, ತೊಳಿ. ಈ ದಾಲ್ಗೆ ಬರೀ ತುಪ್ಪದಲ್ಲೇ ಒಗ್ಗರಣೆ ಹಾಕೋಬಹುದು. ಈ ಕಡೆ ದಾಲ್ ರೆಡಿ ಆಗಿದೆ. ಜೀರಾ ರೈಸ್ ರೆಡಿ ಆಗೋದ್ರೊಳಗೆ ದಾಲ್ ರೆಡಿ ಆಗುತ್ತೆ ಅಂತ ಹೇಳಿದ್ದೆ. ಇನ್ನ ಜೀರಾ ರೈಸಲ್ಲಿ ಇದೇ ಹೋಗಿಲ್ಲ, ಅಷ್ಟರೊಳಗೆ ದಾಲ್ ರೆಡಿ ಆಗಿದೆ.
ಎರಡರ ಕಾಂಬಿನೇಷನ್ ನೋಡ್ಬೇಕ್ರಿ ಮಜಾ ನೀವು ಹೆಂಗಿರುತ್ತೆ ಅಂತ. ಅಯ್ಯೋ ಮಾಡ್ಕೊಳ್ರಿ. ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಓಕೆ ಓಕೆ, ದಾಲ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೊಳ್ಳೋಣ. ಓಕೆ, ಚೂರು ತುಪ್ಪ ಹಾಕ್ಬೇಕು ಅಂದ್ರೆ ಅಲ್ವಾ? ಆ ತುಪ್ಪ ಹಾಕ್ಲೇಬೇಕು. ತುಪ್ಪ ಹಾಕ್ಲೇಬೇಕು. ತಾಳಿ ನಿಂಬೆಹಣ್ಣು ರಸ ಸ್ವಲ್ಪ ಡಿಶ್ ಔಟ್ ಮಾಡಿದ್ಮೇಲೆ ನಿಂಬೆಹಣ್ಣು ರಸ ಹಾಕೊಳ್ಳೋಣ. ತಾಳಿ ತುಪ್ಪ ಹಾಕ್ಬೇಕು. ಈಗ ಸ್ವಲ್ಪ ತುಪ್ಪ ಹಾಕಿ ಬರೀ ತುಪ್ಪದಲ್ಲೇ ದಾಲ್ ಮಾಡ್ಕೊಂಡಾಗ್ಲೂ ರುಚಿ ಹೆಚ್ಚು. ನಾನು ಜೀರಾ ರೈಸ್ಗೂ ಬರೀ ತುಪ್ಪ ಹಾಕಿದ್ದೀನಿ ಅಂತೇಳಿ ಇಲ್ಲಿ ಎಣ್ಣೆ ಬಳಸಿ ಲಾಸ್ಟಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಕಡಿಮೆ ಮಾಡ್ಬಿಟ್ರಾ? ಹಾಂ, ಒಳ್ಳೆ ಟೇಸ್ಟ್ ಬೇಕು ಅಂದಾಗ ಬರೀ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಎಲ್ಲ ಬರೀ ತುಪ್ಪದಲ್ಲೇ ಹಾಕೊಂಡಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಇಷ್ಟೆಲ್ಲ ತುಪ್ಪ ಹಾಕಿದ್ಮೇಲೆ ಟೇಸ್ಟ್ ಬಂದೇ ಬರುತ್ತೆ ಬಿಡ್ರಿ. ಓಕೆ, ರೆಡಿನಾ? ಡಿಶ್ ಔಟ್ ಮಾಡ್ಕೊಳ್ತೀರಾ? ಡಿಶ್ ಔಟ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಮೇಲೆ ಇದಕ್ಕಲ್ವಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಜೀರಾ ರೈಸು ಮತ್ತೆ ಎಲ್ಲೋ ದಾಲನ್ನ ಮಾಡಿಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಅಯ್ಯೋ ಇದೇನ್ರಿ ಇಷ್ಟು ಅಕ್ಕಿ ಆಗ್ಬಿಟ್ಟಿದೆ. ಆಗಿದೆ ನೋಡಿ, 1.5 ಕಪ್ ಅಷ್ಟೇ ಹಾಕಿರೋದು ನಾನು. ಓಕೆ ಮೇಡಮ್, ಸತಿ ಮಿಕ್ಸ್ ಅಪ್ ಮಾಡ್ಕೊಳ್ಳೋಣ. ಅಕ್ಕಿ ಎಣಿಸ್ಬೋದಲ್ಲ ಎಷ್ಟು ಉದ್ದ ಇದೆ ಎಷ್ಟಿದೆ ಒಳಗಡೆ ಅಂತೇಳಿ? ಹೌದು. ಹಾ ಅದ್ಭುತ. ಅಕ್ಕಿ ಸ್ವಲ್ಪ ತಣ್ಣಗಾದರೆ ಇನ್ನೂ ಬಿಡಿ ಬಿಡಿಯಾಗಿ ಬರುತ್ತೆ. ಡಿಶ್ ಔಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಓಕೆ, ನಿಂಬೆಹಣ್ಣಿನ ರಸ ಸ್ವಲ್ಪ ದಾಲಲ್ಲಿ ಹುಳಿ ಅಂಶ ಇರಬೇಕು, ಚೆನ್ನಾಗಿರುತ್ತೆ. ಓಕೆ, ದೀಪಾವಳಿಯ ಫಸ್ಟ್ ಬ್ಯಾಟಿಂಗ್ ಓಪನರು ಸಖತ್ತಾಗಿದ್ದಾರೆ. ಇನ್ನು ಹೆಂಗಿರಬೇಕು? ನಮ್ಮಲ್ಲಿ ಎಷ್ಟೇ ಜನ ಇದ್ದಾರೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಮೊದಲನೇ ಬ್ಯಾಟ್ಸ್ಮನ್ನೇ ಹಿಂಗೆ, ಇನ್ನು 2, 3, 4 ಇನ್ನು ಹೆಂಗೆ? ಮೇಡಮ್ ಕೊಡಿ, ನೀವು ಕೊಡಿ. ಜೀರಾ ರೈಸ್ ವಿತ್ ದಾಲ್ ಫ್ರೈ. ಓಕೆ ಅಂತ ಇದ್ದೀರಿ, ನಿಮಗೂ ಬರ್ತಾ ಇರ್ಬೋದು. ಇಷ್ಟು ಫ್ಲೇವರ್ ಬರಬೇಕು, ಅವಾಗಲೇ ಬಾಯಲ್ಲಿ ನೀರು ಬರೋದು. ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ನರಕ ಚತುರ್ದಶಿಯ ವಿಶೇಷ ಕಾರ್ಯಕ್ರಮ, ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ. ಓಕೆ, ನಮ್ಮ ಸುಚಿತ್ರಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಜೀರಾ ರೈಸ್ ದಾಲ್ ಫ್ರೈ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ ಹಾಕಿ ಅದು ಕರಗಿದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಬಾಸುಮತಿ ಅಕ್ಕಿ ಹಾಕಿ ಹುರಿದು ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ, ಕರಿಬೇವು, ಜಜ್ಜಿದ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಉಪ್ಪು ಹಾಕಿ ಹುರಿದು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಬೇಯಿಸಿದ ತೊಗರಿ ಬೇಳೆ, ನೀರು, ಉಪ್ಪು, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಕುದಿಸಿ ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ಜೀರಾ ರೈಸ್ ಜೊತೆ ದಾಲ್ ಫ್ರೈ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ, ಹಬ್ಬದ ದಿನ ರೈಸ್ ಐಟಮ್ ಇರಲೇಬೇಕು. ಹೌದು ಮೇಡಮ್, ಎಣಿಸ್ಬೋದು ಮೇಡಮ್ ಎಷ್ಟು ಅಕ್ಕಿ ಇದೆ ಅಂತ? ಹೌದಾ? ಎಷ್ಟು ಜೀರಿಗೆ ಇದೆ ಅಂತ ಎಣಿಸ್ಬೋದು. ನೋಡೋಣ, ರೆಸ್ಟೋರೆಂಟಲ್ಲಿ ತಿಂದಂಗೆ ಇರುತ್ತೆ ಹಬ್ಬದ ದಿನ ನಿಮಗೆ. ಓಕೆ, ಒಳ್ಳೆ ಗ್ರೇವಿ. ಈ ಗ್ರೇವಿ ತುಂಬ ಇಷ್ಟವಾದಂಥ ಗ್ರೇವಿ ನಮಗೆ. ಅದ್ಭುತವಾಗಿದೆ ರೀ, ಎರಡು ಖಂಡಿತವಾಗಲೂ. ಜೀರಾ ರೈಸ್ ಮತ್ತೆ ಇವತ್ತು ನೋಡಿ ಎಲ್ಲಾರ ಬಂದು ಜೀರಾ ರೈಸೇ. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಇಲ್ಲೇ ಕೂತಿದ್ರೆ ನಾನು ತಿಂತಾ ಇರ್ತೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲ ದೀಪಾವಳಿ ಹಬ್ಬ ಶುಭಾಶಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮಗೂ ಸಹ ಹ್ಯಾಪಿ ದೀಪಾವಳಿ.
ಥ್ಯಾಂಕ್ ಯು ಮೇಡಮ್, ಹೊರಡಿ ನೀವು. ಥ್ಯಾಂಕ್ ಯು. ನಮ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ, ಇಷ್ಟೊಂದು ಚೆನ್ನಾಗಿ ಮಾಡ್ಕೊಂಡು ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ವೈವಿಧ್ಯಮಯ ಸಿಹಿ ತಿಂಡಿಗಳನ್ನ ಮಾಡಿ ತೋರಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಇವತ್ತು ಅದ್ಭುತವಾದಂಥ ಸಿಹಿ ತಿಂಡಿನ ಮಾಡೋಕ್ಕೋಸ್ಕರ ನಮ್ಮ ಹೊಸ ಒಬ್ಬರು ಅಡುಗೆಯವ್ರನ್ನ ಕರೆಸಿದ್ದೀವಿ. ಎಂಥ ಅದ್ಭುತವಾದ ಕಲಾವಿದರು ಗೊತ್ತೇನ್ರಿ. ಶಂಕರ್ಲಿಂಗಯ್ಯನವರು 30 ವರ್ಷಗಳಿಂದ ಸಿಹಿ ತಿಂಡಿಗಳು ಮಾಡಿರ್ತಕ್ಕಂಥ ಅದ್ಭುತವಾದ ಅನುಭವ ಇರುವಂಥವ್ರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಶಂಕರ್ಲಿಂಗಯ್ಯನವರೇ ನಮಸ್ಕಾರ. ಬನ್ನಿ ಸರ್, ಬನ್ನಿ. ಶಂಕರ್ಲಿಂಗಯ್ಯನವರು 30 ವರ್ಷಗಳಿಂದ ಪ್ರಕಾಶ್ ಕೆಫೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. RR ಕ್ಯಾಟ್ರಸ್ನಲ್ಲಿ ಸ್ವೀಟ್ ಮೇಕರ್ ಆಗಿದ್ದಾರೆ. 30 ವರ್ಷಗಳಿಂದ ಬರೀ ಸಿಹಿ ತಿಂಡಿಗಳೇ ಮಾಡೋ ಕೆಲಸ ಅವ್ರದ್ದು, ಇನ್ನು ಬೇರೆ ಏನು ಮಾಡಲ್ಲ ಸರ್. ಏನು ಬೇಕು ಹೇಳಿ, ಯಾವ ಸ್ವೀಟ್ ಬೇಕು ಹೇಳಿ, ಎಷ್ಟು ಸಾವಿರ ಬೇಕು ಹೇಳಿ ಅಂತಾರೆ, ಎಷ್ಟು ನಿಮಿಷಕ್ಕೆ ಬೇಕು ಹೇಳಿ ಅಂತಾರೆ. ನಮಸ್ಕಾರ. ಯಾವ ಊರು ತಮ್ಮದು? ಮಾಯಸಂದ್ರ ಹೋಬಳಿ ಮಳೆಚಂಡೂರು ಪಕ್ಕ ಗ್ರಾಮ. ಓ, ತುಮಕೂರು ಡಿಸ್ಟಿಕ್ ಅವರಾ ನೀವು? ಓಕೆ. ಇವಾಗ ಪ್ರಕಾಶ್ ಕೆಫೆಲ್ ಇದ್ದೀರಾ? RR ಕ್ಯಾಟ್ರಸ್ ಅಲ್ಲಿ ಏನಿದ್ರು ನೀವೇ ಮಾಡೋದು? ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ದೀಪಾವಳಿಗೆ? ಕಾಜು ಪಾನ್ ಅಂದ್ರೆ ಹೆಂಗಿರುತ್ತೆ? ಒಳಗಡೆ ಎಲ್ಲ ಪಾನ್ಗೆ ಮಸಾಲೆ ಇರುತ್ತೆ, ಒಳಗಡೆ ಪಾನ್ ಟೈಪ್ ಅಲ್ಲಿ ಫೋಲ್ಡಿಂಗ್ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೋಬಹುದು? 100% ಮಾಡ್ಕೋಬಹುದಲ್ಲ? ಧಾರಾಳವಾಗಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಂಕರ್ ಲಿಂಗಯ್ಯನವರು ಬಂದಿದ್ದಾರೆ. ಓಕೆ, ಏನ್ ಕೊಡ್ಲಿ ಫಸ್ಟ್? ನಿಮಗೆ ಫಸ್ಟ್ ಮಾಡಕ್ಕೆ ಏನೇನು ಹೇಳಿ. ಕಾಜು ಪಾನ್ ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಬಾದಾಮಿ, ಪಿಸ್ತಾ, ಜೇನುತುಪ್ಪ, ಏಲಕ್ಕಿ ಪುಡಿ, ಕಲಾಕಂದ್, ಸಕ್ಕರೆ, ಅರಿಶಿನ ಬಣ್ಣ, ತುಪ್ಪ, ಸಿಲ್ವರ್ ಲೀಫ್. ಇಷ್ಟಿದೆ ಸಾಕು. ಚಾಕು ನಿಮ್ಮ ಮನೆ ತಂದಂಗಿದೆ? ಹೌದು, ನಮ್ದೇ. ತೋರಿಸಿ. ಇವ್ರು ಹಿಂಗೆ ಈ ಸ್ವೀಟ್ ಮೇಕರು, ದೋಸೆ ಹಾಕೋರು ಕರೆಕ್ಟು. ಅವ್ರದ್ದು ಹಿಂಗೆ ದೋಸೆ ಇತ್ತ ತಗೊಂಡ್ಬಿಡ್ತಾರೆ ಹಿಂಗೆ ಜೋಬ್ನಲ್ಲಿ ಇಟ್ಕೊಂಡು. ಏನಂದ್ರೆ ಅವ್ರಿಗೆ ಬೇರೆ ಎಲ್ಲ ಸೆಟ್ ಆಗಲ್ಲ. ದೋಸೆ ಹಾಕೋದು ಅಷ್ಟೇ, ಅವ್ನು ಕಪ್ ಇರುತ್ತೆ, ಇಲ್ಲ ಗ್ಲಾಸ್ ಇರುತ್ತೆ, ಇಲ್ಲ ಸೌಟ್ ಇರುತ್ತೆ, ಅದನ್ನ ಜೋಬಲ್ಲಿ ಇಟ್ಕೊಂಡು ಹಿಂಗೆ ಬಂದಿರ್ತಾರೆ. ಏನು ಸರ್ ಅಂದರೆ ಅದು ನಮ್ದು ಸರ್, ಯಾರಿಗೂ ಹೇಳಂಗಿಲ್ಲ ಅಂತ. ಇವ್ರದ್ದು ಸ್ವೀಟ್ ಕತ್ತರಿಸಕ್ಕಿರಬೇಕು. ಓಕೆ, ಬಿಡಿಸಿ ಶುರು ಮಾಡೋಣ ಸರ್. ಓಕೆ ಸರ್. ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಕಾಜು ಪಾನನ್ನ ಮಾಡಿ ತೋರಿಸೋಕ್ಕೋಸ್ಕರ ಶಂಕರ್ಲಿಂಗಯ್ಯನವರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಶುರು ಮಾಡಿ ಸರ್. ಸರ್, ಸ್ಪೂನ್ ತಗೋಬೇಕು. ತಗೊಳ್ಳಿ. ನೆಕ್ಸ್ಟ್ ಗೋಡಂಬಿನ. ಗೋಡಂಬಿ ಎಷ್ಟಿದೆ? ಗೋಡಂಬಿ ಇದು 100 ಗ್ರಾಮ್ಸ್ ಇದೆ. 100 ಗ್ರಾಮ್ ಗೋಡಂಬಿ ಸಾಕಲ್ಲ? ಹೌದು. ಓಕೆ ಸರ್. ಇಲ್ಲೇನು ಜಾಸ್ತಿ ಮಾಡ್ತಾ ಇಲ್ಲ. 100 ಗ್ರಾಮ್ ಗೋಡಂಬಿನಲ್ಲಿ ಎಷ್ಟಾಗುತ್ತೆ ಸರ್? ಸರ್ ಕೌಂಟ್ ಮಾಡೋಣ, ಒಂದು 10 ಆಗ್ಬೋದು. ಆಯ್ತಾ? ಪೌಡರ್ ಆಗೋಯ್ತಾ? ಹೌದೌದು. ಏನ್ ಮಾಡಿದ್ವಿ ಇದನ್ನ ಹಂಗೆ ಇಟ್ಕೋಬೇಕು ಸಪ್ರೇಟ್ ಆಗಿ. ಫಸ್ಟು ಗೋಡಂಬಿನ ತಗೊಂಡಿದ್ದಾರೆ, ಅದು ಉರಿಯೋದಿಲ್ಲ. ಗೋಡಂಬಿ ತಗೊಂಡ ಮಿಕ್ಸಿಲಿ ಹಾಕ್ತಾ ಪುಡಿ ಮಾಡ್ದ ಇಲ್ಲಿ ಹಾಕೊಂಡ. ಓಕೆ ಸರ್. ನೆಕ್ಸ್ಟ್ ಬಾದಾಮಿ. ಬಾದಾಮಿ ಎಷ್ಟು ಗ್ರಾಮು? ಬಾದಾಮಿ 150 ಗ್ರಾಮ್ಸ್ ಇಲ್ಲ ಅಷ್ಟೇ. ಓಕೆ ಸರ್. ಇದು ದಪ್ಪ ರವೆ ತರ. ಇದು ನೈಸು ಅದು ರವೆ ತರನಾ? ಹೌದೌದು, ರವೆ. ಒಂದು ಬಾದಾಮಿ ಪೌಡ್ರು, ಒಂದು ಗೋಡಂಬಿ ಪೌಡ್ರು. ನೆಕ್ಸ್ಟ್ ಪಿಸ್ತಾ. ಮಾಮೂಲಿ ಪಿಸ್ತಾ? ಹೌದೌದು, ಮಾಮೂಲಿ ಪಿಸ್ತಾ. ಅದು ರಫಾಗ? ಅದು ರಫೇನೆ. ಅದಕ್ಕೆ ಹಾಕೊಂಡ್ರಾ? ಹೌದೌದು. ಏಲಕ್ಕಿ ಪುಡಿನ ಅದು? ಹೌದು, ಏಲಕ್ಕಿ ಪುಡಿ ಹಾಕಿ. ಓಕೆ. ಸ್ವಲ್ಪ ಜೇನುತುಪ್ಪ. ಮನೇಲಿ ಹೆಂಗ್ ಮಾಡ್ತೀರಾ ನೀವು? ಅಂಗಡಿ ಹೆಂಗ್ ಮಾಡ್ತೀರಾ? ಮಾಡ್ಲೇಬೇಕು. ಅದೇನದು? ಇದು ಕಲಾಕಂದ್. ಸ್ವೀಟ್ ಅಂಗಡಿ ಸಿಗುತ್ತಾ? ಬೇಕರಿ ಎಲ್ಲ ಸಿಗುತ್ತಾ ಅದು? ಹೌದೌದೌದು. ಕಲರ್ ಬೇಕಾದ್ರೆ ಲೆಮನ್ ಕಲರ್ ಒಳಗಡೆ ಹಾಕಬಹುದು. ಇದು ಕೆಮಿಕಲ್ ಇರಲ್ಲ, ಸ್ವೀಟ್ಗೆ ಉಪಯೋಗ ಮಾಡುವಂತ ಆರೋಗ್ಯಕ್ಕೆ ಒಳ್ಳೆಯದಂತ ಬಣ್ಣ ಇದು. ನೀವೇನಾದ್ರು ಬಣ್ಣ ಹಾಕಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂದ್ರೆ, ಜಿಲೇಬಿ ಬಿಳಿ ಕಲರ್ ಮಾಡೋದು ಹೆಂಗಿರುತ್ತೆ, ಜಾಂಗೀರ್ ಬಿಳಿ ಕಲರ್ ಮಾಡೋದು ಹೆಂಗಿರುತ್ತೆ, ತಿನ್ನಕ್ಕೇನೋ ಹಂಗೆ ಇರುತ್ತೆ. ಬಟ್ ಅದು ಫೀಲಿಂಗ್ ನಮ್ಗೆ ಮೊದಲಿಂದನೂ. ಆದ್ರಿಂದ ಸಹ ನಮಗೆ ಕಲರ್ ಬೇಕೇ ಬೇಕು. ಈ ಸ್ವೀಟ್ ಮಾಡೋ ಕಲರ್ ಇದು, ಇದನ್ನೇ ತರಿಸಿ ಅಂತ ಹೇಳಿದ್ರು. ಇದು ಎಲ್ಲೋ ಕಲರ್ ಸಿಗುತ್ತೆ, ಸ್ವೀಟ್ಗೆ ಹಾಕುವಂತ ಕಲರ್ ಅಂತ ಕೇಳಿದ್ರೆ ಕೊಡ್ತಾರೆ. ಅಟ್ಲಾ ಸಾಕಾ? ಸಾಕು. ಬುಷ್ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಚೆನ್ನಾಗಿ ಕಾಣುತ್ತೆ. ಓಕೆ. ತರಿತರಿಯಾಗಿ ಹೂರ್ಣನ ಮಾಡ್ಕೊಳ್ತಾ ಇದ್ದಾರೆ. ಪಲ್ಲಿ ತರ ಕಾಣ್ತಾ ಇದೆ ನಿಮ್ಗೆ. ಇನ್ನ ಇದೆ ಕೆಲಸ. ಎಷ್ಟು ಸ್ವೀಟ್ ನೀವು ಒಬ್ಬರೇ ಮಾಡಿದ್ದೀರಾ? ಸರ್ ಬೇಕಾದ್ರೆ ನಾನು ಒಬ್ಬನೇ ಹೋದ್ರೆ ಒಂದು 2,000 1,500 ಜಾಂಗೀರ್ ನಾವು ಒಬ್ಬನೇ ಮಾಡ್ಕೊಂಡ್ಬಿಡ್ತೀನಿ, ಚಿಕ್ಕದೊಂದು ಅಷ್ಟೇ ಕರ್ಕೊಂಡು. ಎಲ್ಲ ಮಾಡ್ತೀರಾ ನೀವು? ಹೌದು ಸರ್. ಬಾಣಲಿ ಸರ್, 100 ಗ್ರಾಮ್ ಗೋಡಂಬಿಗೆ 150 ಗ್ರಾಮ್ ಸಕ್ಕರೆ. ಓಕೆ. ಇಷ್ಟು ಸರ್ ಸಾಕು, ಅದು ಗಟ್ಟಿ ಆಗಬೇಕು. ಬೇಕಾದರೆ ಹಾಕೋಣ, ತೊಂದರೆ ಇಲ್ಲ. ಓಕೆ. ಸ್ವಲ್ಪ ನೀರನ್ನು ಹಾಕೊಳ್ಳಿ ಫಸ್ಟು ಮುರಳಿ. ಜಾಸ್ತಿ ಮಾಡಲಾ? ಸಾಕ? ಜಾಸ್ತಿ ಇರಲಿ. ಯಾವ ಸ್ವೀಟು ಮಾಡೋಕ್ಕೆ ತುಂಬ ಈಸಿಯಾಗಿರುವಂಥದ್ದು ಸರ್? ಮಾಡೋಂಥ ಎಲ್ಲ ಈಸಿಯಾಗಿರುತ್ತೆ. ನಿಮಗಲ್ಲ, ನಮಗೆಲ್ಲ. ನಿಮ್ಗೆ ಅಲ್ಲನಾ? ಇದೆಲ್ಲ ಫ್ರೀ ಸರ್, ಚಿಕ್ಕರು ಮಾಡ್ಬೋದು. ಇದಕ್ಕೆ ಹಿಂಸೆ ಇಲ್ಲ, ಕೆಟ್ಟೋಗುತ್ತೆ ಅನ್ನೋ ಸೀನ್ ಇಲ್ಲ. ಕೆಟ್ಟವರು ತಿನ್ಕೋಬೋದು, ಸಿಹಿ ಇರುತ್ತೆ. ಕೆಡ ಸೀನೇ ಇಲ್ಲ ಇದು. ಹಂಗಂತೀರಾ? 100% ಕಾಸ್ಟ್ಲಿ ಐಟಮು, ಆದರೆ ಕೆಡ ಸೀನ್ ಇಲ್ಲ, ಕಮ್ಮಿ. ಓಕೆ. ಇದೊಂದು ಕರೆಕ್ಟ್ ತಗೊಬಿಟ್ರೆ ಮುಗಿದು ಪಕ್ಕನ ನಡೆಯುತ್ತೆ.
ಸ್ವಲ್ಪ ಲೂಸ್ ಆದ್ರೂ ನಡೀತದೆ, ಗಟ್ಟಿಯಾರು ನಡೀತದೆ. ಅದಕ್ಕೆ ಈ ತರ ಸ್ವೀಟ್ನೇ ದೀಪಾವಳಿ ತೋರಿಸ್ಬೇಕು, ಯಾಕಂದ್ರೆ ಮನೆಯವರು ಎಲ್ಲ ಮಾಡ್ಕೊಳ್ತಾರ್ರಿ. ಖಂಡಿತ ನಾಳೆ 100% ಸರ್ ಅಡಿಯಾರ್ ಆನಂದ್ ಭವನ್ ನಾನು 86ನಲ್ಲಿ ಓಪನ್ ಆಗಿದೆ, ಅವಾಗ ಅಷ್ಟೇ ನಾನು ಅಡಿಯಾರ ಅನ್ಬೋದು 86ನೇ ಇಸ್ವಿಲಿ ಮಡ್ರಾಸಲ್ಲಿ ಅಲ್ಲೂ ಕೆಲಸ ಮಾಡಿದ್ದೀರಾ? 3 ಇಯರ್. ಓಹೋ ಓಹೋ ಪಾಕ ಎಷ್ಟು ಬರ್ಸ್ಕೋಬೇಕು? ಒಂದೇಳೆ ನೋಡಿ ಹಿಂಗೆ ಎಳೆ ಬರ್ಬೇಕು ಹಿಂಗೆ ಒಂದೇಳೆ ಓಕೆ. ಸ್ವಲ್ಪ ಕಮ್ಮಿ ಕಾವು ಕಮ್ಮಿ ಮಾಡ್ಬಿಡ್ತೀವಿ. ಕಡಿಮೆ ಮಾಡಿದ್ದೀನಿ, ಪೂರ್ತಿ ಕಡಿಮೆ ಆಗಿದೆ. ಹೌದಾ? ಗೋಡಂಬಿಯ ಪುಡಿಯನ್ನ ಜೀರಾ ತಕೊಂಡು ಸಕ್ಕರೆ ಪಕ್ಕಕ್ಕೆ ತಗೊಂಡು ಹಾಕೋಬೇಕು. ಇದು ಓಕೆ. 100 ಗ್ರಾಮು ಗೋಡಂಬಿ ಪುಡಿ ಇದ್ರೆ 50 ಗ್ರಾಮ್ ಸಕ್ಕರೆ. ಇದು ಗೊತ್ತಾಗುತ್ತೆ ಹಿಂಗೆ ಬಂದ್ರೆ ಹಂಟು ಹಿಂಗೆ ಉಂಡೆ ಬರಬೇಕು. ಹಾ. ಇದು ಉಂಡೆ ಬಂದಿದ್ರೆ ಬಂದಿರುತ್ತೆ ಇದು. ಓಕೆ. ಇಲ್ಲ ಅದು ಉಂಡೆ ಬಂದಿದ್ರೆ ಬರೋದಿಲ್ಲ. ಹಾ ನೋಡಿ, ಅಯ್ಯೋ ಉಂಡೆ ಬರುತ್ತಾ? ಬನ್ನಿ. ಇದ್ರ ಅವಶ್ಯಕತೆ ಏನಿಲ್ಲ. ಆಯ್ತಾ? ಖಂಡಿತ. ಒಂಚೂರು ತುಪ್ಪ ಕೊಡಿ, ಒಂಚೂರು ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನು. ಹಾಕೊಳ್ಳಿ, ಎಷ್ಟು ಬೇಕಾದ್ರೂ ಉಯ್ಕೊಳ್ಳಿ. ತಣ್ಣಗಾಗಿದ್ಯಾ? ಆಗಿದೆ. ನಿಮ್ ಕೈಲೇ ತಟ್ಕೊಂಡ್ಬಿಡ್ತೀರಾ? ಇಲ್ಲ, ಅದಕ್ಕೆಲ್ಲ ಕರೆಕ್ಟ್ ಅದು ಮೆಜರ್ಮೆಂಟ್ ಟ್ರೈ ಇದೆ. ಆ tray ಅದಕ್ಕೆ ಹಾಕ್ಬಿಟ್ಟು ಬೆಲೆ ಇಲ್ಲ, ಹಾಕ್ಬಿಟ್ಟು ಬೆಲೆ ನೋಡಿದ್ಬಿಟ್ರೆ ಕಬ್ಬುಂಟು ಅದು ಎಲ್ಲ ಒಂದೇ ಲೆವೆಲ್ಗೆ ಇರುತ್ತೆ. ಹಾ ನೋಡಿ, ಹಿಂಗೆ ಸಮ್ ತಟ್ಟಾಗಿ ಬಂದ್ಬಿಡ್ತು, ಮಾತಾಡಂಗಿಲ್ಲ. ಹಾ, ಹಿಂಗೆಲ್ಲ ತಟ್ಟಾದ್ಮೇಲೆ ಓಕೆ ಸರ್, ಇದನ್ನ ಈ ತರ ಕಟ್ ಮಾಡ್ಕೊಳ್ಳಿ. ಒಂದೊಂದು ತಕ್ಕೊಂಡು ತಕ್ಕೊಂಡು ಇದನ್ನು ಮಸಾಲೆ ಇಟ್ಟುಬಿಟ್ಟು ಒಳಗಡೆ ಪಾನ್ ಟೈಪಲ್ಲಿ ಮಡ್ಚಬೇಕು. ಹಾ. ಏಯ್ ನೋಡ್ಕೊಳ್ರಿ ಬೇಗ. ರೆಡಿ, 1 2 3 ಸ್ಟಾರ್ಟ್. ಓಹೋ, ಪಾನ್ ಟೈಪಲ್ಲಿ ಇಟ್ಟು ತೆಗಿಬೇಕು. ಒಳಗಡೆ ಬಾದಾಮಿ, ಪಿಸ್ತಾ, ಕಾಲಾಕಂದ್ ಮಸಾಲ ಒಳಗಿಡಬೇಕು, ಮಡ್ಚಬೇಕು. ಒಂದು ಸ್ಟ್ರೈಟ್ ಮರ್ಚ್ಬೇಕು. ಆಮೇಲೆ ಪಾನ್ ಥರ ಡಿಸೈನ್ ಮಾಡ್ಕೋಬೇಕಷ್ಟೆ. ಇಷ್ಟೇ ತಾನೇ ನಮ್ಗೆ ಗೊತ್ತಿದ್ದು ಬಿಡಿ. ಇದು ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ತಿನ್ಬೋದಾ? ಏನಾಗಲ್ಲ ಇದು? 20 ಡೇಸ್ ಇಡೀರಿ, ಏನಾಗಲ್ಲ. ತೋರಿಸಿ. ಎಸ್ ನೋಡಿ, ಅದನ್ನ ನೀವು ಬಿಚ್ಚಬೇಕಾದ್ರೆ ಕಷ್ಟ ಇದೆ. ಓಕೆ. ವರ್ಕ್ನ ನಾವೇನೋ ಬಿಚ್ಚಿದೀವಿ ಅಷ್ಟೇನೆ, ನೀವೆಲ್ಲ ಅದನ್ನ ಮನೆಯವ್ರು ಈಸಿ ಬಿಚ್ಕೋತಾರೆ ಬಿಡಿ. ಹಾ ಎಲ್ಲ ಮಡ್ಚ್ಕೊತದೆ, ಏನಾಗಲ್ಲ ಬಿಡಿ. ಕಾಜು ಪಾನನ್ನ ಮಾಡಿಕೊಟ್ಟಿದ್ದಾರೆ ಶಂಕರ್ ಲಿಂಗಯ್ಯನವರು. ಯಾವ ರೀತಿ ಮಾಡ್ಕೊಂಡ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಾಜು ಪಾನ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಬಾದಾಮಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿ, ಪಿಸ್ತಾ ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಬಾದಾಮಿ ಪುಡಿ ಜೊತೆ ಸೇರಿಸಿ ಇದಕ್ಕೆ ಏಲಕ್ಕಿ ಪುಡಿ, ಜೇನುತುಪ್ಪ, ಕಲಾಕಂದ್, ಅರಿಶಿನ ಬಣ್ಣ ಸೇರಿಸಿ ಕಲಸಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಬಾಣಲಿಗೆ ನೀರು, ಸಕ್ಕರೆ ಹಾಕಿ ಒಂದೆಳೆ ಪಾಕ ಬಂದ ಮೇಲೆ ಗೋಡಂಬಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಲಟ್ಟಿಸಿ ಕಟ್ ಮಾಡಿ ಅದರೊಳಗೆ ತಯಾರಿಸಿಕೊಂಡ ಉಂಡೆ ಇಟ್ಟು ಮಡಿಸಿ ಸಿಲ್ವರ್ ಲೀಫ್ನಲ್ಲಿ ಮಡಿಸಿದರೆ ಕಾಜು ಪಾನ್ ಸವಿಯಲು ಸಿದ್ಧ. ಶಂಕರಲಿಂಗನವರೇ, ಟೇಸ್ಟ್ ಮಾಡ್ಬಿಡೋದಾ? ಖಂಡಿತ ಮಾಡಿ ಸರ್, ಚೆನ್ನಾಗಿರುತ್ತಾ? ಅದು ನೀವು ಹೇಳ್ಬೇಕು. ಇದು ಮಜಾ, ಇದು ಈ ಮಜಕ್ಕೋಸ್ಕರನೇ ಕಾಯೋದು. ಇದೇ ಪಾನು. ನೀವೇನಾರ ಮನೇಲಿ ಮಾಡ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಇಷ್ಟೊಂದು ರುಚಿಯಾಗಿರೋದು ನಾನು ಯಾವ ಸ್ವೀಟ್ ಅಂಗಡಿ ತಿಂದಿಲ್ವಲ್ಲ ಅನ್ಸುತ್ತೆ. ಒಂದು ಸರಿ ಇವತ್ತು ಮಾಡ್ಕೊಡ್ರಿ ಈ ಸರಿ ದೀಪಾವಳಿಗೆ. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮ ದೀಪಾವಳಿಯ ವಿಶೇಷವಾದಂಥ ಕಾರ್ಯಕ್ರಮ, ವಿಶೇಷವಾದ ವೈವಿಧ್ಯಮಯ ಸಿಹಿ ತಿಂಡಿಗಳನ್ನು ತೋರಿಸುವಂಥ ಕಾರ್ಯಕ್ರಮ. ಈ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ಅವರು, 5 ಸ್ಟಾರ್ ಹೋಟೆಲ್ನ ಚೆಫ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ. ಪ್ರಕಾಶ್ ರಾವ್, 5 ಸ್ಟಾರ್ ಹೋಟೆಲ್ ನಮ್ಮ ಅಡಿಗೆ ಮನೆ ಬಂದಂಗೆ ಪ್ರಕಾಶ್ ಅವರು ಬಂದ್ರೆ. ಪ್ರಕಾಶ್ ರಾವ್, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ, ಮನೆಯವರಿಗೆಲ್ಲನೂ ಸಹ. ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್, ಇವತ್ತು ಖೀರ್ ಕದಮ್ ಮಾಡ್ತೀನಿ. ಖೀರ್ ಕದಮು ನೋಡಿರ್ತೀರಾ, ತಿನ್ಬೇಕು ಅನ್ಸುತ್ತೆ, ಮನೇಲಿ ಮಾಡ್ಕೋಬೇಕು ಅನ್ಸುತ್ತೆ. ಮಾಡ್ಕೋಬೇಕು ಅಂದ್ರೆ ನಮ್ಮ ಕಾರ್ಯಕ್ರಮ ನೋಡಿ ವೈವಿಧ್ಯಮಯ ಸಿಹಿ ತಿಂಡಿಗಳನ್ನ ನಿಮ್ಮಲ್ಲಿ ಮಾಡ್ಕೋಬಹುದು. ಖೀರ್ ಕದಮ್ ಮಾಡಕ್ಕೆ ಪ್ರಕಾಶ್ ಅವರು ಏನೇನು ತಂದಿದ್ದೀರಾ? ಖೀರ್ ಕದಮ್ ಬೇಕಾಗುವ ಸಾಮಗ್ರಿಗಳು: ಹಾಲು, ಖೋವಾ, ಸಕ್ಕರೆ, ಏಲಕ್ಕಿ ಪುಡಿ, ಹಾಲಿನ ಪುಡಿ, ವಿನಿಗರ್, ಡ್ರೈ ಕೋಕೋನಟ್ ಪುಡಿ, ತುಪ್ಪ. ಇಷ್ಟೇ ಸಾಕಾ? ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ನಾವು ಒಂದು ಪ್ಯಾನ್ ಕೊಡಿ. ಏನಕ್ಕೆ? ಕೋವಾ ಬಿಸಿ ಮಾಡ್ಕೋಬೇಕು ಸರ್. ಕೋವಾ 1/4 kg ಇದೆ. ಓಕೆ, ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಬೇಕಾ? ಹೌದು, ಬರ್ಫಿ ಥರ ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ಸೇಮ್ ಬರ್ಫಿನೇ ಸ್ಟಫಿಂಗ್ ಮಾಡ್ತೀವಿ ಒಳಗಡೆ ಸಕ್ಕರೆ ಹಾಕಿ. ಇದಕ್ಕೇನಾಗ್ತೀರಾ?
ಸಕ್ಕರೆ ಹಾಕ್ತೀನಿ ಈಗ. ಹಾಕಿ ಸರ್. 1/4 kg ಕೋವಾ 100 ಗ್ರಾಮ್ ಸಕ್ಕರೆ ಹಾಕಿದ್ದೀನಿ. 1/4 kg ಕೋವಾ 100 ಗ್ರಾಮ್ ಸಕ್ಕರೆ. ಅಬ್ಬಬ್ಬಬ್ಬ. ನಾವು ಇನ್ನೊಂದು ಕಡೆ ಏನು ಮಾಡಬೇಕು, ಕೋವಾನ ಇದು ಹಾಲು ಬಿಸಿ ಮಾಡಬೇಕು. ಹಾಂ, ಬಿಟ್ಬಿಡಿ ಅದನ್ನ. ರಸಗುಲ್ಲ ಮಾಡೋಕ್ಕೆ. ರಸಗುಲ್ಲ ಬೇರೆ ಮಾಡ್ತೀರಾ? ರಸಗುಲ್ಲ ಮಾಡಿ ಅದರ ಕಿರ್ಕ ಸ್ಟಫಿಂಗ್ ಮಾಡಬೇಕು ಇದರೊಳಗೆ, ಕೋವಾ ಒಳಗೆ. ಹಾಲು ಹಾಕೊಳ್ತಾ ಇದ್ದೀರಲ್ಲ? ಹೌದು ಸರ್. ಅರ್ಧ ಲೀಟ್ರ್ ಹಾಲಿದೆ. ಅರ್ಧ ಲೀಟ್ರ್ ಹಾಲು ಈ ಕಡೆ ಕಾಯಿಸ್ಕೊಳ್ತಾ ಇದೀವಿ. ಈ ಕಡೆ ಬಂದು ಕೋವಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದನ್ನ ಮೆತ್ತಗೆ ಮಾಡ್ಕೊಳ್ತಾ ಇದೀವಿ. ಚೆನ್ನಾಗಿ ಬೇಯಬೇಕಲ್ಲ ಇದನ್ನ? ಹೌದು ಸರ್, ಬೇಯಬೇಕು. ಒಂದು ಸ್ವಲ್ಪ ಕಲ ಬಿಡ್ಬೇಕಾ? ಒಂದು ಸ್ವಲ್ಪ ಬೇಯಬೇಕು. ಈ ನೀರೆಲ್ಲ ಇದಾಗಬೇಕು, ಡ್ರೈ ಆಗಿದ್ರೆ ಚೆನ್ನಾಗಿರೋದು. ಹಾಲು ಉಗ್ತಾ ಇದೆ ಇಲ್ಲಿ. ಸಾಫ್ ಮಾಡಿಬಿಡಿ ಸರ್. ಆಯ್ತು, ಇದು ಆಗೋಯ್ತು. ಈಗ ಬಿಡಿ, ಅದು ಆಗ್ತಾ ಇರಲಿ, ಇದು ಹೊಡ್ಕೊಂಬಿಡಿ. ಫುಲ್ ಆಗೋಯ್ತು. ಇದು ಹಾರ್ಕೊಳ್ಳಿ ಅಷ್ಟೊತ್ತು ನಾವು. ಇದು ಆದ್ಮೇಲೆ ಅದು ರೆಡಿ ಆಗುತ್ತೆ. ಇದು ಹಂಗೆ ಬಿಟ್ಟು ಕಲರ್ಕೊಂಡ್ಬಿಡ್ತೀವಿ ನೋಡಿ. ಅಲ್ಲ? ಹೌದು, ಕೋವಾನ ಆಡಿಸ್ತಾ ಇರಬೇಕು. ಏನಕ್ಕೆ ಬೇಕಿದ್ದಕ್ಕೆ ಇವಾಗ? ಏಲಕ್ಕಿ ಪೌಡರ್ ಹಾಕಿ ಸ್ವಲ್ಪ. ಕೋವಾ ಮತ್ತೆ ಸಕ್ಕರೆಯನ್ನು ಚೆನ್ನಾಗಿ ಹಾಕಿದೀವಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದಾರೆ. ಈಗ ಇದಕ್ಕೆ ಮಿಲ್ಕ್ ಪೌಡರ್. ಮಿಲ್ಕ್ ಪೌಡರ್ ಹಾಕಿ. ಎಷ್ಟು? ಒಂದು 50 ಗ್ರಾಮ? ಒಂದು 50 ಗ್ರಾಮಿಗೆ ಸಾಕು. ಓಕೆ. ಗಟ್ಟಿ ಬರಕಾ? ಗಟ್ಟಿ ಬರೋ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಸಾಕು, ಆಫ್ ಮಾಡಿ ಸರ್. ಇದು ಒಂದು ಸೈಡ್ ಇಟ್ಕೊಳ್ಳೋಣ. ಇಟ್ಬಿಡಿ. ನೋಡಿ, ವೆನಿಗರ್ ಹಾಕ್ತೀನಿ. ಅರ್ಧ ಲೀಟ್ರ್ ಹಾಲು ಇದೆಯಾ? ಹಾಕಿ. ಒಂದು ಸ್ಪೂನು, 2 ಸ್ಪೂನು, ಓಹೋ, 3 ಸ್ಪೂನ್ ಹಿಂಗೆ ಆಡ್ಸಿ ನೋಡಿ, ಗೊತ್ತಾಗುತ್ತೆ. ಎಲ್ಲ ಮಿಕ್ಸ್ ಆದರೆ ಹೊಡೆದೋಗುತ್ತೆ ಹಾಲು. ಓಹೋ, ಈ ಥರ ಇದಾಗಿ ಬರ್ತಾಯಿದೆ ನೋಡಿ. ಸಾಕಷ್ಟೇ. ಆಯ್ತು. ಇವಾಗ ಸೋರಿಸ್ಬೇಕು ಅದನ್ನು. ಓಕೆ. ಈ ಥರ ಬಟ್ಟೆಯಲ್ಲಿ ನೀರು ಹಾಕ್ತೀವಿ ಸರ್. ತಣ್ಣೀರು ಹಾಕ್ಬೇಕು ಅದಕ್ಕೆ. ಹಾಕಿ. ಕ್ಲೀನ್ ಮಾಡ್ದಂಗೂ ಆಗುತ್ತೆ. ಹೌದು. ಹುಳಿ ಎಲ್ಲ ಹೋಗುತ್ತೆ. ತಿನ್ಬೇಕಾದ್ರೆ ಸ್ವಲ್ಪ ಹುಳಿನೇ ಕಾಣ್ತಾ ಇರುತ್ತೆ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀರಂಶ ಎಲ್ಲ ಹೋಯ್ತಾ? ಹಾಂ, ಹೋಯ್ತು. ಈಗ ಒಂದು ನೀರಂಶ, ಹುಳಿ ಅಂಶ ಎಲ್ಲ ಹೋಗಿದೆ. ಹೋಯ್ತು. ಪ್ಯೂರು ಪನ್ನೀರಾ? ಪನ್ನೀರ್, ಪ್ಯೂರ್ ಪನ್ನೀರ್. ಪನ್ನೀರನ್ನು ಮಾಡುವ ವಿಧಾನ. ವೆರಿ ಗುಡ್. ಮ್ಯಾಶ್ ಮಾಡಿದ್ರೆ ನೈಸ್ ಆಗಿಬಿಡುತ್ತೆ. ಓಕೆ. ಏನು ಬೇಕು? ಸಕ್ಕರೆ ಪಾಕ ಮಾಡೋದು. ಸ್ವಲ್ಪ ನೀರು ಹಾಕೋಣ. ಹಾಕಿ ಸರ್. ಓಕೆ. ಸಕ್ಕರೆ ಹಾಕ್ತೀನಿ ಅದಕ್ಕೆ. ಹಾಕಿ. ಸಾಕಷ್ಟೇ. ಸಾಕಾ? ಸಾಕು. ಓಕೆ ಸರ್. ಖೀರ್ ಕದಂ ಮನೇಲೇ ಮಾಡ್ಕೋಬೋದಂತ ಒಳ್ಳೆ ಒಂದು ಸಿಹಿ ತಿಂಡಿಯನ್ನು ತೋರಿಸ್ಕೊಡ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು. ರೆಡಿ ಮಾಡ್ತೀನಿ ಈ ಕಡೆ. ಹಾಂ, ಮಾಡಿ ಸರ್. ಚಿಕ್ಕ ಚಿಕ್ಕ ಉಂಡೆ ಹಾಕೊಳ್ಳಿ. ಓಕೆ. ಇಷ್ಟೇ ಚಿಕ್ಕ ಉಂಡೆನ ಮಾಡೋದು ನೀವು? ಹೌದೌದು. ಅದು ದಪ್ಪ ಆಗುತ್ತೆ. ಕೋವಾ ಒಳಗೆ ಇಷ್ಟ ಮಾಡಿ ಇಷ್ಟ ದಪ್ಪ ಆಗುತ್ತೆ. ಓಕೆ ಓಕೆ. ರಸಗುಲ್ಲ ಥರ ಆಯಿತು. ಒಂದೊಂದು ಮಾಡ್ಕೊಳ್ಳಿ. ಓಹೋ, ಹಿಂಗಾಯ್ತು ಕತೆ. ಹೌದೌದು. ಓಕೆ ಓಕೆ ಓಕೆ. ಹಿಂಗೆ ಮಾಡಿ ಸಕ್ಕರೆ ಪಾಕ ಬೇಯಿಸ್ಬೇಕು ಈಗ. ಇದನ್ನ? ಹೌದು. ಸ್ವಲ್ಪ ದಪ್ಪ ಆಗುತ್ತಲ್ಲ? ದಪ್ಪ ಆಗುತ್ತೆ. ದಪ್ಪ ಆಗುತ್ತೆ, ಮೆತ್ಕೋ ಆಗ್ಬಿಡುತ್ತೆ. ಮೆತ್ತಗಾಗುತ್ತೆ. ಈಗ ಬಿಟ್ಬಿಡಿ ಸರ್. ಆಯಿತು, ಮೆಲ್ಟ್ ಆಗಿದೆ. ಸಾಕಲ್ಲ? ಅರ್ಧ ಆಯ್ತು. ಈಗ ಹಂಗೆ ಪಾಕ ಇದು ರಸಗುಲ್ಲ ಆಗ್ಬೋದು. ಹಾಕ್ಬೋದಾ? ಆಗ್ಬೋದು. ಪಾಕಕ್ಕೆ ಹಾಕ್ತೀನಿ. ಹಾಕಿ. ದಾಳಿಗೆ ಹಾಕಿ ಪರವಾಗಿಲ್ಲ, ಏನಿಲ್ಲ. ಓಕೆ, ವೆರಿ ಗುಡ್. ಇಷ್ಟೇ ಕೆಲಸ ಇದ್ರದ್ದು? ಇಷ್ಟೇ ಕೆಲಸ ಅದು. ಇದು ರೆಡಿ ಆಗಿದೆ ಈಗ. ಓಕೆ. ಇದು ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಸಕ್ಕರೆ ಪಾಕದಲ್ಲಿ? ಏನು ಒಂದು 5 ನಿಮಿಷ 7 ನಿಮಿಷ ಸಾಕು ಅಷ್ಟೇ. ಹೌದಾ? ಹೌದು, ಬೆಂದ ಬಿಡುತ್ತೆ. ಇವಾಗ ಇದನ್ನು ತಟ್ಟೆಗೆ ಹಾಕ್ತೀನಿ. ಹಾಕಿ. ಓಕೆ, ಇದಾಗಿದೆ. ಇದು ಆಗಿದೆಯಾ? ಖುದ್ದಾಗಿದೆ. ಆಫ್ ಆಗ್ತದೆ. ಆಫ್ ಮಾಡಿ. ಹಂಗೆ ಇಲ್ಲಿ ಒಂದು 5 ನಿಮಿಷ, ಓಕೆ. ಒಂದು ಅರ್ಧ ಗಂಟೆ ಅದರಿಂದ ಚೆನ್ನಾಗಿರುತ್ತೆ. ಹಂಗೆ ಸ್ವಲ್ಪ ದಪ್ಪ ಆಗಿದೆ ಅಲ್ವಾ? ಹೌದು, ದಪ್ಪ ಆಗುತ್ತೆ. ಅದು ಸ್ವಲ್ಪ ದಪ್ಪ ಆಗಿದೆ ನೋಡಿ. ದಪ್ಪ ಆಗುತ್ತೆ. Yes. ಹಂಗೆ ಇರುತ್ತೆ. ಹಿಂಗೆ ತಿಂದ್ರೆ ರಸಗುಲ್ಲ, ಕಲ್ಕೋತಾ ರಸಗುಲ್ಲ, ಹೊಳ್ಕೋತಾ ರಸಗುಲ್ಲ. ಸ್ವಲ್ಪ ಉದ್ದ ಮಾಡಿ ಹಂಗೆ ಡ್ರೈ ಆಗಿ ತಿಂದರೆ ಚಮ್ ಚಮ್. ಓಕೆ, ಡ್ರೈ ಮಾಡ್ಬಿಟ್ಟು ಸ್ವಲ್ಪ ಏನೋ ಪುಡಿ ಗಿಡಿ ಮೇಲ್ಗಡೆ ಹಾಕೊಂಡು ತಿಂದ್ರೆ ಚಮ್ ಚಮ್ಮು. ಆಮೇಲೆ ಸೆಂಟ್ರಲ್ ಕುಯ್ದ್ಬಿಟ್ಟು ಕೋವಾ ತುಂಬಿದ್ರೆ ಚಂಪಾಕಲಿ. ಹಾಂ, ಇದನ್ನ ಅರ್ಧ ಮಾಡಿ ಇದು ಮಾಡ್ತೀವಿ. ಮಲ ಸ್ಯಾಂಡ್ವಿಚ್ ಅಂತ ಎಷ್ಟು ಗೋಬೆಗಳು ಮಾಡ್ತಾ ಇದ್ರೆ ನಮ್ಮನ್ನ. ಒಂದೇ ಒಂದು ಇಟ್ಕೊಂಡು ನೀವು. ಇರ್ಲಿ, ನಾವು ಮಾಡ್ತೀವಿ ಬಿಡಿ. ದೀಪಾವಳಿಗೆ ನಾವು ಕಟ್ ಮಾಡಾಕೊಳ್ಳಿ ಸ್ಯಾಂಡ್ವಿಚು, ತುಂಬಿಸ್ಕೊಳ್ಳಿ ಮಲೆ ಸ್ಯಾಂಡ್ವಿಚು, ಹಾಲಲ್ಲಿ ಹಾಕೊಳ್ಳಿ ಚಮ್ ಚಮ್ಮು, ಏನು ಬೇಕಾದ್ರೆ ಮಾಡ್ಕೋಬೋದು. ಇದೇ ಬೇಸೋದಕ್ಕೆ ರೆಡಿ ಸರ್. ಹಾರ್ಕೊಳ್ಳಿ. ಈ ಸ್ವೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಎಲ್ಲ ಪಡಂಗಿಲ್ಲ, ನಿಧಾನಕ್ಕೆ ಮಾಡಬೇಕು. ನೋಡಿ, ಆ ಬಿಸಿಯಿಂದ ತೆಗೆದ್ಬಿಟ್ಟು ಹಿಂಗೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಹಿಂಗೆ ಸ್ವಲ್ಪ ಗಟ್ಟಿಯಾದಂಗೆ ಇರುತ್ತೆ ನಿಮಗೆ. ಓಕೆ, ಏನು ಮಾಡ್ತೀರಾ ಸ್ವಾಮಿ ಇದಕ್ಕೆ? ಸ್ವಲ್ಪ ತುಪ್ಪ ಹಾಕಿ, ಒಂದು ಸ್ಪೂನ್ ತುಪ್ಪ. ಇಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪ. ಸೈಡಿಗೆ ಹಾಕಿ ಸಾಕು. ಓಕೆ, ಕೈ ಕಲ್ಕೋಬೇಕು. ಇದಕ್ಕೊಂಥರ ಚಿಕ್ಕ ಚಿಕ್ಕ ಉಂಡೆ ಹತ್ರ ಮಾಡ್ಕೊಳ್ಳಿ. ಓಕೆ.
ತುಪ್ಪವನ್ನ ಮಾಡಿ ಓಕೆ. ಓಹೋ, ರಸಗುಲ್ಲನ? ಇದು ನಾನು ಅವಾಗಲೇ ಅನ್ಕೊಂಡೆ ಇದೇ ಮಾಡ್ತಾ ಇದ್ದೀರಾ ನೀವು ಅಂತ. ಸರ್ ಕೋಕೋನಟ್ ಪೌಡರ್ ಹಾಕಿದ್ದೀನಿ. ಹಾಕಿ. ಇದೊಂಥರ ಈರ ಚೆನ್ನಾಗಿರುತ್ತಲ್ಲ. ಹೌದು ಸರ್, ಖೀರ್ ಕದಂ. ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಖೀರ್ ಕದವನ್ನ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಖೀರ್ ಕದಂ ಮಾಡ್ಕೊಳ್ಳಿ. ಖೀರ್ ಕದಂ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸಿ ಅದಕ್ಕೆ ವಿನೆಗರ್ ಹಾಕಿ ಹಾಲನ್ನು ಒಡೆಸಿ ಸೋಸಿ ನೀರಲ್ಲಿ ತೊಳೆದು ಹಿಂಡಿ ಒಂದು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ನಾದಿ ಪನ್ನೀರ್ ಉಂಡೆ ತಯಾರಿಸಿಕೊಳ್ಳಿ. ಬಾಣಲಿಗೆ ನೀರು ಸಕ್ಕರೆ ಹಾಕಿ ಪಾಕ ಬಂದ ಮೇಲೆ ಇದಕ್ಕೆ ತಯಾರಿಸಿಕೊಂಡ ಪನ್ನೀರ್ ಉಂಡೆ ಹಾಕಿ ಬೇಯಿಸಿ. ಒಂದು ಪ್ಯಾನ್ಗೆ ಖೋವಾ ಸಕ್ಕರೆ ಹಾಕಿ ಅದು ಕರಗಿದ ಮೇಲೆ ಏಲಕ್ಕಿ ಪುಡಿ ಹಾಲಿನ ಪುಡಿ ಹಾಕಿ ಬಾಡಿಸಿ ಒಂದು ಪ್ಲೇಟ್ಗೆ ಹಾಕಿ ಉಂಡೆ ಮಾಡಿಕೊಂಡು ಅದರ ಒಳಗೆ ಬೇಯಿಸಿಕೊಂಡ ಪನ್ನೀರ್ ಉಂಡೆ ಇಟ್ಟು ಮುಚ್ಚಿ ಡ್ರೈ ಕೋಕೋನಟ್ ಪುಡಿಯಲ್ಲಿ ಹೊರಳಿಸಿ. ಈಗ ಖೀರ್ ಕದಂ ಸವಿಯಲು ಸಿದ್ಧ. ಇದು ವಿಶೇಷ ಏನು ಗೊತ್ತಾ ಪ್ರಕಾಶ್? ಹೇಳಿ ಸರ್, ತಾಳಿ. ಇದೆಯಲ್ಲ ಇದು. ಹೌದಾ, ಕಟ್ ಮಾಡಿ ಹಂಗಾರ್ದು. ಒಂದು ಬಾಯಿ ಹಾಕೊಂಡ್ಬಿಟ್ರೆ ಮಾತ್ರ ಆಹಾ. ಇವೆಲ್ಲ ಸ್ವೀಟ್ ಹೆಂಗೆ ಅಂದರೆ ನೀವು ಮಾಡಿಕೊಂಡ್ರು ಮಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ. ಇವತ್ತು ಮಾಡಿ. ಸ್ವಲ್ಪ ಕೆಲಸ ಜಾಸ್ತಿ ಅನ್ನಿಸ್ಬೋದು, ಬಟ್ ಕೆಲಸ ಜಾಸ್ತಿ ಆದಷ್ಟು ಆಹಾ. ಪ್ರಕಾಶ್ ರಾವ್, ಸರ್ ಅದ್ಭುತ ಮಾಡಿದ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಗೆ ಬೇಕಾದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ ಸರ್. ಹಾಂ, ಎಷ್ಟು ಬೇಕೋ ಮಾಡ್ಕೊಡ್ತೀವಿ. ಫೋನ್ ನಂಬರ್ ಹೇಳಿ ನಿಮ್ಮದು. 9945 45 07 07 46 46 80 4680 ಫೋನ್ ಮಾಡಿ. ಸ್ವೀಟ್ಸ್ ಏನಾರು ಬೇಕಾದ್ರೆ ಕಾಲ್ ಮಾಡಿ, ಬಂದು ನಿಮ್ಮ ಮನೇಲಿ ನಿಮ್ಮ ಮುಂದೆನೇ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮ ದೀಪಾವಳಿಯ ವಿಶೇಷವಾದಂಥ ಕಾರ್ಯಕ್ರಮ, ವಿಶೇಷವಾದ ವೈವಿಧ್ಯಮಯ ಅಡುಗೆಯನ್ನು ತೋರಿಸುವಂಥ ಏಕೈಕ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಮನೆ ಹೋಳಿಗೆಯ ಖ್ಯಾತಿ ಭಾಸ್ಕರ್ ಅವರು. ಬಂದು ಕಜ್ಜಾಯ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಮಾಡ್ತಾರೆ ನೋಡೋಣ. ಭಾಸ್ಕರ್ ಬನ್ರಿ ರೀ. ನಮಸ್ಕಾರ ಭಾಸ್ಕರ್. ಮತ್ತೆ ಏನು ಸಮಾಚಾರ? ಹೇಳಿ ಸರ್. ಹೆಂಗಿದೆ ಕೆಲಸ ಎಲ್ಲ? ಚೆನ್ನಾಗಿದೆ. ಹಬ್ಬ ಜೋರ? ಚೆನ್ನಾಗಿದೆ. ಏನು ಮಾಡ್ತೀರಾ ಹಬ್ಬಕ್ಕೆ? ಹಬ್ಬಕ್ಕೆ ನಮ್ಮ ರೆಗ್ಯುಲರ್ ಹೋಳಿಗೆನ ಇವತ್ತು ಕಜ್ಜಾಯ. ಕಜ್ಜಾಯ ಮಾಡ್ತೀರಾ? ಹಾಂ ಸರ್. ನಿಮ್ಮ ಅಂಗಡಿಲಿ ಕಜ್ಜಾಯ ಉಂಟಾ? ಇದೆ ಇದೆ. ನೀವೇ ಮಾಡೋದಾ ತರ್ಸ್ಕೊಂಡ್ಬರೋದಾ? ನಾವೇ ಮಾಡೋದು. ಓಕೆ. ಕಜ್ಜಾಯ ಮಾಡೋದು ಏನು ಈಸಿ ಅಂತ ತೋರಿಸ್ಕೊಡ್ತಾರೆ. ಯಾಕಂದ್ರೆ ಯೂಶಲಿ ಕಳೆದ ವರ್ಷ ನಾವು ಕಜ್ಜಾಯನ ತೋರಿಸಿದ್ವಿ, ವೈವಿಧ್ಯಮಯ ಕಜ್ಜಾಯಗಳನ್ನ ತೋರಿಸಿದ್ವಿ. ತೋರಿಸಿದಾಗ ಸಾಕಷ್ಟು ಜನ ನಮಗೆ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡಿದ್ದು, ಮುರಳಿಯವರೇ ನಾವು 15 ವರ್ಷ ಆಯಿತು ಮದುವೆಯಾಗಿ, ಕಜ್ಜಾಯ ಮಾಡೋಕ್ಕೆ ಬರ್ತಾರಿಲ್ಲ, ಪಾಕ ಸರಿ ಬರ್ತಾರಿಲ್ಲ, ಕಜ್ಜಾಯ ಮಾಡೋದು ತುಂಬ ಕಷ್ಟವಾದ ಕೆಲಸ ಅಂತ. ಹೋದ್ ಸರಿನೇ ಕಾರ್ಯಕ್ರಮ ನೋಡಿದ್ರಲ್ಲ, ಸಾಕಷ್ಟು ಜನ ಬರೆದಿದ್ರು ಹೋಳಿಗೆ ಏನು ಕಜ್ಜಾಯ ಮಾಡೋದನ್ನ ಕಲ್ತ್ಕೊಂಡ್ವಿ ನಾವು, ಈ ವರ್ಷ ತುಂಬ ಸಂಭ್ರಮದಿಂದ ಹಬ್ಬ ಮಾಡಿದ್ವಿ ಅಂತ. ಹೋದ್ ಸರಿನೇ ಹಾಗೆ ಈ ಸರಿನೇ ಹಾಗೆ. ಯಾಕಂದರೆ ಬೇದಾಂಜನ ಘಟಾನ್ಘಟಿಗಳೇ ಬಂದಿದ್ದಾರೆ, ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ಮನೆ ಒಳಗೆಯ ಖ್ಯಾತಿ ಭಾಸ್ಕರ್ ಅವರು ಬಂದು ಅವರ ಶೈಲಿಯ ಒಂದು ಕಜ್ಜಾಯವನ್ನು, ಅಂಗಡಿಲೆಲ್ಲ ಸಿಗುತ್ತಲ್ಲ ಕಜ್ಜಾಯ, ಅದನ್ನು ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾರೆ. ಕಜ್ಜಾಯ ಮಾಡಕ್ಕೆ ಏನೇನು ತಂದಿದ್ದೀರಾ? ಕಜ್ಜಾಯ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಬೆಲ್ಲ, ಬಿಳಿ ಎಳ್ಳು, ಎಣ್ಣೆ. ಇದು ಅಕ್ಕಿ ಹಿಟ್ಟು ಬಂದು ದೋಸೆ ಅಕ್ಕಿ ಇರುತ್ತಲ್ಲ ಸರ್, ಹೌದು. ಅದನ್ನ ತೊಳ್ಕೊಬೇಕು ಒಂದು 3 ಸಲ. ಆಯ್ತು. 3 ಸಲ ತೊಳೆದ್ಬಿಟ್ಟು ಆರಿಸ್ಬಿಟ್ಟು ಗಿರಣಿಗೆ ಹಾಕೊಂಡ್ಬಿಡ್ಬೇಕು. ಆ ಥರ ಚೆನ್ನಾಗಿ 3-4 ಸರಿ ಅಕ್ಕಿನ ತೊಳ್ಕೋಬೇಕು. ಅದನ್ನ ಆಕ್ಚುಲಿ ಬಿಸಿಲಲ್ಲಿ ಒಣಗಿಸೋದಕ್ಕಿಂತ ನೆರಳಲ್ಲಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಬಿಸಿಲು ಬೀಳ್ತಾ ಇರಬೇಕು, ನೆರಳಿರಬೇಕು. ನೆರಳಲ್ಲಿ ಚೆನ್ನಾಗಿ ಅಕ್ಕಿನ ಒಂದು ಮಲ್ಬಟ್ಟೆನೋ ಅಥವಾ ಪಂಚೆ ಬಟ್ಟೆ ಮೇಲೋ ಒಣಗಾಕಿ ಚೆನ್ನಾಗಿ ಒಣಗುತ್ತೆ. ಮಿಕ್ಸಿಲೆಲ್ಲ ಮಾಡಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ಪೌಡ್ರ್ ಆಗಲ್ಲ, ಕಜ್ಜಾಯ ಬರಲ್ಲ. ಸೀದಾ ಮಿಷಿನ್ ತೊಗೊಂಡೋಗಿ ಫ್ಲೋರ್ ಮಿಲ್ಗೆ ತೊಗೊಂಡೋಗಿ ಅದನ್ನ ನೆಟ್ಟಿಗೆ ಚೆನ್ನಾಗಿ ಪುಡಿ ಮಾಡಿಸಿ. ಹಸಿಟ್ ಬರಬೇಕು, ರಫ್ ಆಗಿಲ್ಲ ಇದ್ರೆ ಕಜ್ಜಾಯ ಬರಲ್ಲ. ಓಕೆ? ಹಾಂ ಸರ್. ಕರೆಕ್ಟಾ? ಒಂದು ಇದು ಸರ್. ಏನು ಬೇಕು ಕಳ್ಸಕ್ಕ? ಪಾಕ ಬರ್ತದೆ ಸರ್. ಪಾಕಕ್ಕೆ ಪಾತ್ರೆನಾ? ಇದು ಸಾಕಾಗ್ಬೋದಲ್ವಾ? ಏನೋ ದೊಡ್ಡದಾಗಿ ನೀವು ತಂದಿರೋ ಇಷ್ಟು ಇದಕ್ಕೆ ಅಲ್ಲಿ ಬೇರೆ ನಾವು ಎಷ್ಟು ದೊಡ್ಡ ಪಾತ್ರೆ ಹುಡುಕ್ಬೇಕು? ಪಾತ್ರೆ ಅಂತ ನಾನು ಒಂದು 100 ಕಜ್ಜಾಯ ಮಾಡ್ಬೋದು. ತಂದಿರೋದು ಇಷ್ಟು ಬೆಲ್ಲ ತಂದಿದ್ದಾರೆ. ಏಯ್ ಭಾಸ್ಕರ್, ಸ್ವಲ್ಪ ಕಲ್ಸ್ಕೊಂಡು ಅಲ್ಲಿ ಅದ್ರಲ್ಲಿ ಮಾಡ್ಕೊಂತೀನಿ ಸರ್. ಆಯ್ತು ಕಲ್ಸ ತೋರಿಸಿ. ನಿಮಗೆ ಪಾಕ ಬರೋದು ತೋರಿಸಿ. ಪಾಕ ಬರ್ಸಿ ಸರ್. ಬೆಲ್ಲ ಹಾಕಿ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ 1 kg ಬೆಲ್ಲಕ್ಕೆ 1 kg 100 ಗ್ರಾಮ್ ಅಕ್ಕಿ ಹಸಿಟ್ಟು. ಅದೇ 100 ಗ್ರಾಮ್ ಎಕ್ಸ್ಟ್ರಾ. ಆ ಸ್ವೀಟ್ಗೆ ಅಲ್ಲಿ ಈಗ ಮೈಲ್ಡ್ ಆಗಿ ಅಡ್ಜಸ್ಟ್ ಆಗುತ್ತೆ ಅಂತ. ಏಯ್ ಸ್ವೀಟ್ ಸಪ್ಪೆ ಇರಬಾರ್ದ್ರಿ, ಸಿಹಿ ಮಾಡ್ರಿ ನೀವು. 1 kg ಹಾಕೊಳ್ರಿ, ಇವ್ರು ಮಾತೆಲ್ಲ ಕೇಳಿ ಸಪ್ಪೆ ಬಿದ್ದೋಗುತ್ತೆ. ಸಿಹಿ ಅಂದ್ರೆ ಸಿಹಿ, ಖಾರ ಅಂದ್ರೆ ಖಾರ. ಇವ್ರು ಹೇಳೋ ತರ 1 kgಗೆ 1 kg 100 ಗ್ರಾಮ್ ಹಾಕಿದ್ರೆ ಸಪ್ಪೆ ಬಿದ್ದೋಗುತ್ತೆ. ಅಂಗಡಿಯವ್ರ ತರ ಆಗ್ಬಿಡುತ್ತೆ. ಮನೆಯವ್ರ ತರ ಮಾಡ್ಬೇಕು ಅಂದ್ರೆ 1 kgನೇ ಅಕ್ಕಿ ಹಾಕೊಳ್ಳಿ.
ಸಾಕಾ? ಹಾಂ ಸಾಕು ಓಕೆ, ಇಷ್ಟೇ ನೀರು ಸಾಕಾ? ಪಾಕ ಬರಲ್ಲ, ತೆಗ್ದು 2 ದಿನ ಮೊದಲೇ ತಿಟ್ಟಿರ್ತಾರೆ, ಅದು ಉಂಡುಂಡೆ ಬರಬೇಕು, ಎಣ್ಣೆಲಿ ಬಿಟ್ಟ ತಕ್ಷಣ ಹಿಂಗೆ ಹೊಡಿಬಾರ್ದು. ಕ್ರಮ ಕಲ್ತ್ಕೊಳ್ಳಿ. ಕಜ್ಜಾಯದಲ್ಲಿ ಪಾಕನೇ ಇಂಪಾರ್ಟೆಂಟ್. ನೀವೇನು ಒಂದು ವಾರದ ಮೊದಲು ತೆಗೆದುಕೊಂಡ್ಬಿಡ್ತೀರಾ ಪಾಕನ? ಇಲ್ಲ ಒಂದು ದಿವಸ 2 ದಿವಸ ದಿನ ಪಾಕ ತೆಗಿತಾ ಇರ್ತೀರಾ ನೀವು? ಒಂದು 3 ದಿನಕ್ಕೆ ತೆಗೆದಿಟ್ಟಿರ್ತೀರಾ, ದಿನ ತಟ್ಟಿ ಬಿಡ್ತಾ ಇರ್ತೀರಾ? ಎಲ್ಲ ಕೆಜಿ ಗಟ್ಟಲೆ ಮಾಡ್ತಾರೆ ಸರ್. ಹೌದಾ? ಹಾಂ. ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕಜ್ಜಾಯನ ಮಾಡ್ಕೋಬೇಕು ಅಂತ ನಾವು ತೋರಿಸ್ಕೊಡ್ತಾ ಇದೀವಿ. ಇದು ಅಕ್ಕಿ ಹಿಟ್ಟು ಸರ್. ಇದು ಇಷ್ಟೇ ಸಾಕಾ? ಸಾಕು, ಸ್ವಲ್ಪ ನೀರಾದ್ರೆ ಸಾಕಲ್ಲ? ಬರಲ್ಲ. ಓಕೆ. 1 kg ಬೆಲ್ಲಕ್ಕೆ 1 kg 100 ಗ್ರಾಮು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ. ಕರೆಕ್ಟ್ ಏನ್ರಿ? ಹಾಂ ಸರ್. ಈ ಪಾಕ ನೀಟಾಗಿ ಬರ್ಸ್ಕೊಬೇಕು. ಓಕೆ ಇದು ಮುದ್ದೆ ಅಲ್ಲಿ ಉಂಡೆ ಬಿಡಬಾರ್ದು. ಓಕೆ. ಚೂರು ಮೈದಾ ಹಾಕ್ತಾ ಇದೀನಿ ಸರ್ ಇದಕ್ಕೆ. ಗಟ್ಟಿ ಬರಕ ಮೈದಾ ಹಾಕೋದು ಏನಕ್ಕೆ ಅಂತ ಹೇಳಿ ಸ್ವಲ್ಪ ಸ್ಮೂತ್ ಬರೋಕ್ಕೆ. ಅದು ಅಕ್ಕಿ ಹಿಟ್ಟಿರ್ತಲ್ಲ ಸರ್, ಗ್ರಿಪ್ಪಾಗಿ ಕೂತ್ಕೊಳ್ಳೋದಿಲ್ಲ, ಉದುರು ಆಗ್ಬಿಡುತ್ತೆ. ಹಾಂ. ಕೊಟ್ಟು ನಿಮ್ಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಮನೆಯಲ್ಲಿ ಮಾಡ್ಬೇಕಂದ್ರೆ ನಾವು ಮೈದಾ ಹಿಟ್ಟನ್ನ ಹಾಕಲ್ಲ, ಅಂಗಡಿಲಿ ಮಾಡೋರು ಮೈದಾ ಹಿಟ್ಟು ಹಾಕ್ತಾರೆ, ಅದಕ್ಕೆ ಚೆನ್ನಾಗಿ ಬರುತ್ತೆ. ನೀವು ಹಾಕೊಳ್ಳಿ, ತಟ್ಕೊಳ್ಳಿ, ಬಿಟ್ಕೊಳ್ಳಿ. ಹಾಕಿ ಸಾಕಾ? ಇಷ್ಟೇ ಪಾಕನಾ? ಚಾಕ್ಲೇಟ್ ತರ ತಳ ಬಿಡ್ಬೇಕದು, ಅಂದ್ರೆ ಒಂದ್ಸರಿ ತಳ ಬಿಡ್ಬೇಕು, ಅಲ್ಲಿಗೆ ಪಾಕ ರೆಡಿ ಆಗಿದೆ ಅಂತ ಹೇಳಿ. ಎಸ್, ಬಿಟ್ಟರೆ ಗಟ್ಟಿ ಆಗ್ಬಿಡ್ತಲ್ಲ ಸ್ವಲ್ಪ ಹೊತ್ತು. ಆಫ್ ಮಾಡ್ಬಿಡ್ಲಾ? ಓಕೆ. ಏನು ಪಾಕ ತಗೊಂಡಿದೀವಿ, ಪಾಕ ತಣ್ಣಗಾಗಬೇಕು. ಒಂದಿನದ ಮೊದಲೇ ಪಾಕ ಮಾಡಿಟ್ಕೊಂಡ್ರು ಏನು ನಷ್ಟ ಇಲ್ಲ. ಅವತ್ತಿಂದನೇ ಪಾಕ ತೆಗೆದು ಅಧ್ವಾನ ಮಾಡ್ಕೊಳಕ್ ಹೋಗ್ಬಿಡಿ. ನಾಳೆ ಹಬ್ಬ ಅಂದ್ರೆ ಇವತ್ತಿಂದನೇ ಶುರು ಮಾಡ್ಕೊಳ್ಳಿ, ಸಾಯಂಕಾಲ ರೆಡಿ ಮಾಡಿ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ 11:30 ಕಜ್ಜಾಯ ಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಇದನ್ನು ಸ್ವಲ್ಪ ಎಣ್ಣೆ ಮುಟ್ಕೊಂಡು ಓಕೆ ಮೆದ್ಕೊಬೇಕು ಕ್ಲೀನಾಗಿ. ಓಕೆ ಚೆನ್ನಾಗಿ ಅಷ್ಟು ಗಟ್ಟಿ ಬರುತ್ತೆ. ಹೌದೌದು. ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿ ಇರಬೇಕು ಪಾಕ. ಇದು ಬಂದಿಲ್ಲ ಅಂದ್ರೆ ನಿಮ್ಗೆ ಏನ್ ಲಾಗ ಹಾಕಿದ್ರು ಅಲ್ಲಿ ಕಜ್ಜಾಯ ಬರಲ್ಲ, ಎಲ್ಲ ಉದುರಾಗ್ಬಿಡುತ್ತೆ. ಹಿಂಗೆ ಎತ್ತಿರ ಎಣ್ಣೆ ಎಲ್ಲ ಪೂರ್ತಿ ಕಜ್ಜಾಯ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಚೆನ್ನಾಗಿ ಹಿಂಗೆ ಮಿಕ್ಸ್ಕೊಂಡು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದಲ್ವಾ? ಲೈಟಾಗಿ ಕೈಗೆ ಮಾತ್ರ. ಓಕೆ. ಪೇಪರ್ ಇಟ್ಕೊಬೇಕು. ಇದು ಕಟ್ಟಬೇಕಾದ್ರೆ ಪ್ಲಾಸ್ಟಿಕ್ ಕವರಾ? ಹಾಂ ಪ್ಲಾಸ್ಟಿಕ್, ಚಿಕ್ಕ ಪ್ಲಾಸ್ಟಿಕ್ ಕವರಾ? ಸಾಕು. ಇದಕ್ಕೆ ಎಳ್ಳು ಹಾಕ್ಬೋದು, ಗಸಗಸೆನೂ ಹಾಕ್ಬೋದು, ಇಲ್ಲ ಗೋಡಂಬಿ ಪುಡಿನೂ ನುಚ್ಚು ಹಾಕ್ಬೋದು. ಬೇಡ, ನೀವು ಎಳ್ಳು ಹಾಕಿ ಸ್ವಾಮಿ, ನಾವ್ ಹೆಂಗ್ ಮಾಡ್ತೀವಿ ಹಂಗೆ ಮಾಡೋಣ. ತಲ್ರಿ ತೋರಿಸ್ತಿದ್ದೆ ಹಂಗೆ ಎತ್ಕೊಂಡು ಆ ಭಾಗ ಕೆಳಗೆ ಹಾಕ್ಬೇಕಲ್ಲ? ಕೆಳಗಡೆ ಇಡಿ. ಹಾಂ ಪ್ರೆಸ್ ಮಾಡಿ. ಇವಾಗ ಪ್ರೆಸ್ ಮಾಡೋದಾ? ನೀವು ತೂತ್ ಮಾಡಲ್ವಾ? ಬೇಕಾದ್ರೆ ಮಾಡ್ಕೊಬೋದು. ಏನಕ್ಕೆ ತೂತ್ ಮಾಡೋದು ಹೇಳಿ? ಈ ಮಧ್ಯದ ಒಳಗೆಲ್ಲ ಬೇಲಿ ಅಂತ. ಬೇಲಿ ಅಂತ ತೂತ್ ಮಾಡ್ರಿ ಒಂದು 2 ಫ್ರೀ. ಇಲ್ಲಿ ನೋಡಿ ಎಷ್ಟೇ, ಅದೇ ಕಷ್ಟ ಬಿಡಿ. ಎಳ್ಳು ಭಾಗ ಕೆಳಗಡೆ ಹೋಗ್ಬೇಕು ಯಾವಾಗ್ಲೂ. ಓಕೆ. ಎಳ್ಳು ಭಾಗ ಮೇಲಿದ್ರೆ ಅದು ಬೇಯಲ್ಲ. ಹೌದಾ? ನಾವು ಬಿಡ್ಬೇಕಾದ್ರೆ ಎಳ್ಳು ಭಾಗ ಕೆಳ ಮಾಡಿ ಬಿಟ್ಬಿಟ್ಟು ಅವಾಗ ಅಲ್ಲಿ ಕಾವಿರುತ್ತಲ್ಲ ಅದರಿಂದ ಬೇಗ ಬೇಯ್ಕೊಡೋದು. ಹಾಂ ಸಾಕು ಸಾಕಲ್ಲ? ಸಕ್ಕತ್ತಾಗಿ ಬರ್ತಾ ಇದ್ದೀರಿ. ಓಕೆ. ಸರ್ ದೀಪಾವಳಿ ಹಬ್ಬದ ವಿಶೇಷವಾಗಿ ಬಿಸಿ ಕಜ್ಜಾಯ. ಬಿಸಿ ಕಜ್ಜಾಯ ನೀವು ಮಾಡ್ಕೋಬಹುದು. ಅದ್ಭುತವಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ಯಾವ ರೀತಿ ತಟ್ಕೋಬೇಕು, ಯಾವ ರೀತಿ ಒಣಗಿಸ್ಕೋಬೇಕು ಎರಡು ತೋರಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತೋರಿಸಿದ್ವಿ. ನಮ್ಮ ಇವತ್ತಿನ ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮನೆ ಒಳಗೆಯ ಖ್ಯಾತಿ ನಮ್ಮ ಭಾಸ್ಕರ್ ಅವ್ರು ಮಾಡಿದಂಥ ಈ ಕಜ್ಜಾಯ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ. ನೋಡ್ಕೊಳ್ಳಿ, ಕಜ್ಜಾಯ ಮಾಡ್ಕೊಳ್ಳಿ. ಕಜ್ಜಾಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಬೆಲ್ಲ, ನೀರು ಹಾಕಿ ಕಾಯಿಸಿ ಪಾಕ ತಯಾರಿಸಿಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಕಿ ಬೇಯಿಸಿ ತಣ್ಣಗಾದ ಮೇಲೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಉಂಡೆ ಮಾಡಿಕೊಂಡು ಬಿಳಿ ಎಳ್ಳಿನಲ್ಲಿ ಅತ್ತಿ ಎಣ್ಣೆ ಸವರಿದ ಪೇಪರ್ ಮೇಲೆ ಇಟ್ಟು ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕಜ್ಜಾಯ ಸವಿಯಲು ಸಿದ್ಧ. ಒಂದು ತೂತ್ ಇಲ್ದೇ ಇರೋದು ಇದೊಂಥರ ಇರುತ್ತೆ. ನಿಮ್ಮ ಅಂಗಡಿಗೆ ಮಾಡ್ತೀರಾ? ಸೇಮ್. ಬಟ್ ಮನೇಲಿ ಮಾಡ್ದಂಗೆ ಇದೆ. ಸೇಮ್. ಇದು ನಾವೇ ತೂತ್ ಹಾಕ್ತಿರೋದು. ಇದೇ ಚೆನ್ನಾಗಿರೋದು. ಎಲ್ಲ ಕಡೆ ಬಿಂದಿರುತ್ತೆ ನೀಟಾಗಿ. ಕಜ್ಜಾಯ ತಿನ್ಬೇಕಂದ್ರೆ ಬಾಳೆಹಣ್ಣು ಹಾಕೊಳ್ತಿರೋ, ತೆಂಗಿನಕಾಯಿ ಹಾಕೊಳ್ತಿರೋ, ಹಂಗೆ ತಿಂತಿರೋ, ತುಪ್ಪ ಮಾತ್ರ ಇರಲೇಬೇಕು. ಅದು ಶ್ರೀಕೃಷ್ಣ ತುಪ್ಪವನ್ನ ಹಿಂಗ್ ತಗೊಂಡು ಹಾಕಿ ತಿಂತಾ ಇದ್ರೆ ಅಷ್ಟು ತಿನ್ನೋದಕ್ಕಿಂತ ಒಂದೇ ಒಂದು ಕಜ್ಜಾಯ ಮಾಡ್ಕೊಂಡು ತಿನ್ನಿ ನೋಡಿ ಮಜಾ. ಕಜ್ಜಾಯ ಫಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬಂದೇ ಬರುತ್ತೆ. ನಾನೇ ಗ್ಯಾರಂಟಿ 100%. ಅಕಸ್ಮಾತ್ ಬಂದರೆ ಫೋನ್ ಹಾಕೊಳ್ಳಿ ಇವ್ರಿಗೆ.
ಫೋನ್ ನಂಬರ್ ಹೇಳಿ ನಿಮ್ದು ರೀ 988 988 65 65 84 84 789 789. ಓಕೆ, ಈ ನಂಬರ್ ಫೋನ್ ಮಾಡಿ ಕಜಾಯ ಚೆನ್ನಾಗಿ ಬಂದಿದೆ ಅಂದ್ರೆ ಬಾರಿಸ್ಕೊಳ್ಳಿ ಅವ್ರಿಗೆ. ಥ್ಯಾಂಕ್ ಯು ಭಾಸ್ಕರ್. ಥ್ಯಾಂಕ್ ಯು ಸರ್. ಸಾಕಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕಜಾಯನ ಮಾಡಿ ಕೊಟ್ಟಿದ್ದಾರೆ. ಮುಳ್ಳೆ ನೀವು ಆಮೇಲೆ ತಿನ್ಕೊಳ್ರಿ, ಕಾರ್ಯಕ್ರಮ ಮುಗಿಸಿ ನಾವೆಲ್ಲ ಕಜಾಯ ಮಾಡಕ್ಕೆ ಹೋಗ್ಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಕಾರ್ಯಕ್ರಮ ಮುಗಿಸಿ ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಇನ್ನು ಇವತ್ತು ನಾಳೆ ನಾಡಿದ್ದು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂತ ಏಕೈಕ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ವೈವಿಧ್ಯಮಯ ಅದ್ಭುತವಾದ ಅಡುಗೆಗಳೊಂದಿಗೆ. ಮತ್ತೆ ನಾಳೆ ಮಧ್ಯಾಹ್ನ ಸಿಗ್ತಾ ಇದೀವಿ. ಅಲ್ಲಿ ತನಕ